ಪ್ರಮೋದ್ ಸಾಗರ್ ಅವರು, ಶ್ರೀ ಪ್ರಮೋದ್ ಸಾಗರ್ ಅವರು. ಲಿಂಗಾಯ ನಮಃ. ನಿಸರ್ಗ ಸಂಗೀತ ವಿದ್ಯಾಲಯ ಹಾಗೂ ರಂಗಕೌಲರ ಸಂಘ ಹನುಮಸಾಗರ ಇದರ 25ನೇ ವರ್ಷದ ವಾರ್ಷಿಕೋತ್ಸವ ವಿರೂಪಾಕ್ಷಪ್ಪ ದುತ್ತೂರಿ ಅವರು ಪ್ರಸ್ತುತಪಡಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸೂಚಪ್ಪ ಬೋವಿ, ತಾಲೂಕಾ ಅಧ್ಯಕ್ಷರು ಬೋವಿ ಸಮಾಜ, ವೇದಿಕೆಗೆ ಆಗಮಿಸಬೇಕು. ಬೋವಿ ಇವರು ವೇದಿಕೆಗೆ ಆಗಮಿಸಬೇಕು. ನಿಸರ್ಗ ಸಂಗೀತ ವಿದ್ಯಾಲಯ ಹಾಗೂ ರಂಗಕಲಾವಿದರ ಸಂಘ ಹನುಮಸಾಗರ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ದುತ್ತೂರಿ ದಂಪತಿಗಳ ಪುಣ್ಯ ಸ್ಮರಣೆ ಅಂಗವಾಗಿ ಇಂದು ರಂಗಗೀತೆ ಕಾರ್ಯಕ್ರಮ ಆರಂಭ ಮಾಡುವೆ ಗುರು ಪೂಜೆಗೆ, ಆರಂಭ ಮಾಡುವೆ ಗುರು ಪೂಜೆಗೆಂದು ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆ, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆ, ಪರ ಸೇವೆ ಮಾಡುವೆ ಜಂಗಮದ ಸುಖಕ್ಕೆಂದು, ಪರ ಸೇವೆ ಮಾಡುವೆ ಜಂಗಮದ ಸುಖಕ್ಕೆಂದು ಆರಂಭ ಮಾಡುವೆ ಗುರು ಪೂಜೆಗೆ, ಆರಂಭ ಮಾಡುವೆ ಗುರು ಪೂಜೆಗೆಂದು. ನಾನವ ಕರ್ಮಗಳ ಮಾಡಿದಡೆಯೋ, ನಾನವ ಕರ್ಮಗಳ ಮಾಡಿದಡೆಯೋ, ಆ ಕರ್ಮ ಫಲಭೋಗ ನೀ ಕೊಡುವೆ ನೆಂಬುದನ ಬಲ್ಲೆ. ಭ್ರಾಂತರಹಿತ ಶಾಂತ ನಿರುತ ಪಾಪಗತೀತ ಪರಮ ಪುನೀತ, ಸಾವಿಗಿಂತ ಹಿರಿದು ಎನ್ನುತ್ತ ನೋವ ನೀಡಿದ ಶ್ರೀ ಗುರು ಮಹಾಂತ, ಶ್ರೀ ಗುರು ಮಹಾನು ಬಲಿಹಾರ ಹಿಡಿದೀರ, ನಿಮಗೇನು ಬೇಕು ಸವಿವಾರ ಸವಿವಾರ, ನನ್ನ ಜೊತೆಗಾರ ಜೊತೆಗಾರ, ಬಲವಿಲ್ಲದ ಹೆಣ್ಣು ಬಲಿಹಾಕಿ ಹಿಡಿದೀರ, ನಿಮಗೇನು ಬೇಕು ಸವಿವಾರ ಸವಿವಾರ, ನನ್ನ ಜೊತೆಗಾರ ಜೊತೆಗಾರ. ನಮ್ಮ ರಾಯರ ವದನ ಭೋಗರತಿ ಮದನ, ನಮ್ಮ ರಾಯರ ವದನ ಭೋಗರತಿ ಮದನ, ಮೋಡ ಮಿಂಚಿನ ಕದನ ತಂದೈತಿ ಸುದಿನ, ಮೋಡ ಮಿಂಚಿನ ಕದನ ತಂದೈತಿ ಸುದಿನ. ಪಂಢರಪುರ ಪಂಢರಪುರ ಹುಟ್ಟಿದ ಬಳಿಕ ಬದುಕಿನಲ್ಲಿ ಏನೇನು ಕಂಡಿರಿ, ಶ್ರೇಷ್ಠವಾದ ಪುಣ್ಯಕ್ಷೇತ್ರ ನೋಡ್ರಿ ಪಂಢರಿ. ಹುಟ್ಟಿದ ಬಳಿಕ ಹುಟ್ಟಿದ ಬಳಿಕ ಹುಟ್ಟಿದ ಬಳಿಕ ಬದುಕಿನಲ್ಲಿ ಏನೇನು ಕಂಡಿರಿ, ಶ್ರೇಷ್ಠವಾದ ಪುಣ್ಯ ಕ್ಷೇತ್ರ ನೋಡ್ರಿ ಪಂಢರಿ, ನೋಡ್ರಿ ಪಂಢರಿ. ಹುಟ್ಟಿದ ಬಳಿಕ ಬದುಕಿನಲ್ಲಿ ಏನೇನು ಕಂಡಿರಿ, ಶ್ರೇಷ್ಠವಾದ ಪುಣ್ಯ ಕ್ಷೇತ್ರ ನೋಡ್ರಿ ಪಂಢರಿ, ನೋಡ್ರಿ ಭಾರತದಲ್ಲಿ ತಾಯಿ ಭೀಮಿ ತರಂಗಿಣಿ ಅದಕ್ಕ ಭೇಟಿ
ಬಂದಂತೆ ಸವಿಭಾವ ಬಂದಂತೆ ಜೀವ ಬಂದಂತೆ ಸವಿಭಾವ ಬಂದಂತೆ ಇನಿಯಾ ನೀ ಬಂದೆ ನನ್ನ ಬಾಳಿಗೆ ಇನಿಯಾ ನೀ ಬಂದೆ ನನ್ನ ಬಾಳಿಗೆ ಓ ಜೀವ ಬಂದಂತೆ ಸವಿಭಾವ ಬಂದಂತೆ ಜೀವ ಬಂದಂತೆ ನಿನ್ನ ನೋಟವೇ ಚುಂಬಕ ನಿನ್ನ ನಗೆಯೇ ಮೋಹಕ ನಿನ್ನ ನೋಟವೇ ಚುಂಬಕ ನಿನ್ನ ನಗೆಯೇ ಮೋಹಕ ನಾ ಸೋತು ಶರಣಾದೆ ನಿನ್ನ ಸ್ಪರ್ಶಕ್ಕೆ ನಾ ಸೋತು ಶರಣಾದೆ ನಿನ್ನ ಸ್ಪರ್ಶಕ್ಕೆ ಮಿಂಚು ಹರಿದಂತೆ ನನ್ನ ಧಮನಿ ಧಮನಿ ಕಲ್ಲೆಂದು ಮುಖವರಳಿ ಹೂವಾಯಿತು ಕಲ್ಲೆಂದು ಮುಖವರಳಿ ಹೂವಾಯಿತು ಓ ಜೀವ ಬಂದಂತೆ ಸವಿಭಾವ ಬಂದಂತೆ ದಿನಕರನು ದಯಿಸುವ ಹಾಡೆ ದಿನಕರನು ದಯಿಸುವ ಯನನೊಲಿವ ರಾಘವೇವ ಇನಿಯನನೊಲಿವ ರಾಘವೇವ ಇನಿಯನನೊಲಿವ ರಾಘವೇವ ಇನಿಯನನೊಲಿವ ರಾಘವೇವ ಕನಸಲಿ ಸುಳಿದು ನಗೆ ಮುಖವೇವ ಕನಸಲಿ ಸುಳಿದು ನಗೆ ಮುಖವೇವ ದಿನಕರನುದ ಕವೇವ ದಿನಕರನುದ ಇಸುವ ಹಾಡೆ ದಿನಕರನುದ ಇಸುವ ಹಾಡೆ ಮನಸ್ಸಿನ ಗೆಳತಿ ನುಡಿಯಲಿ ಭಾವ ಮನಸ್ಸಿನ ಗೆಳತಿ ನುಡಿಯಲಿ ಭಾವ ದಿನಕರನುದ ಇಸುವ ಹಾಡೆ ದಿನಕರನುದ ಇಸುವ. ಈ ಕಾರ್ಯಕ್ರಮಕ್ಕೆ ಬಸವರಾಜ್ ಹಳ್ಳೂರ್ ತಾಲೂಕಾ ಬಿಜೆಪಿ ಮುಖಂಡರು ಇವರು ಕೂಡ ಸುಸ್ವಾಗತ. ಶ್ರೀ ಕರ್ಷಿತಪ್ಪ ಕುಷ್ಟಗಿ ನಿರ್ದೇಶಕರು ಅನ್ನದಾನೇಶ್ವರ ವಿದ್ಯಾವರ್ಧಕ ಸಂಘ ಹನುಮಸಾಗರ, ಶ್ರೀ ಶರಣಪ್ಪ ಗುಳೇತ್, ಶ್ರೀ ಎಚ್ ಇಲ್ಕಲ್ ಮುಖ್ಯೋಪಾಧ್ಯಾಯರು ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಹನುಮಸಾಗರ, ಶ್ರೀ ಪ್ರಶಾಂತ್ ಗಡಾದ್ ವೀರಶೈವ ಲಿಂಗಾಯತ ಟ್ರಸ್ಟ್ ಹನುಮಸಾಗರ, ಶ್ರೀ ಸೂಚಪ್ಪ ಬೋವಿ ತಾಲೂಕಾ ಅಧ್ಯಕ್ಷರು ಬೋವಿ ಸಮಾಜ ಕುಷ್ಟಗಿ, ಶ್ರೀ ಶ್ರೀಶೈಲಪ್ಪ ಮೋಟಿ ಗ್ರಾಮ ಪಂಚಾಯತ್ ಸದಸ್ಯರು ಹನುಮಸಾಗರ, ಶ್ರೀ ಮಂಜುನಾಥ್ ಹುಲ್ಲೂರ್ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿ ಮೋದರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಪ್ರಾರ್ಥನೆ ಬಂದ ನೋಡು ತ್ಯಾಗಿ ಆನ್ಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಆನ್ಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಸಮಾಜಕ್ಕಾಗಿ ತನು ಮನದನವ ಸೂರ್ಯಗೈದನಲ್ಲ ಸಮಾಜಕ್ಕಾಗಿ ತನು ಮನದನವ ಸೂರ್ಯಗೈ. ಇದೇ ತಿಂಗಳು 18ನೇ ತಾರೀಕಿನಂದು ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ಪ್ರದರ್ಶನಗೊಂಡ ಪಿ.ಬಿ. ದುತ್ತುರ್ಗಿ ವಿರಚಿತ ಸಂಪತ್ತಿ ಸವಾಲ್ ಎಂಬ ಸುಂದರ ಸಾಮಾಜಿಕ ನಾಟಕ ಎಲ್ಲರ ಮೆಚ್ಚುಗೆ ಗಳಿಸಿ ಒಂದು ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿತ್ತು. ಈ ನಾಟಕವನ್ನು ಕೊಪ್ಪಳ ಮೀಡಿಯಾದವರು ಅಭಿನಯಿಸಿ ಶ್ರೀ ವಿರೂಪಾಕ್ಷಪ್ಪ ದುತ್ತುರ್ಗಿಯವರ ನಿರ್ದೇಶನದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನಗೊಂಡು ಈ ಶಿಕ್ಷಕರ ಈ ಪುರಸ್ಕೃತರಾದ ಶ್ರೀ ಕಿಶನ್ ರಾವ್ ಅವರು
ಈ ನಾಟಕದ ಕುರಿತು ಒಂದು ರಂಗಗೀತೆಯನ್ನು ರಚಿಸಿದ್ದಾರೆ. ಅವರು ಈಗ ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸಲಿದ್ದಾರೆ. ಧುತ್ತರಗಿ ಮನೆತನ ಕನಸುಗಳ ಬೀಜ ಬಿತ್ತಿದ ನೆನಪು ಸಿರಿವಂತ ಧುತ್ತರಗಿಯ ರಂಗದಲ್ಲಿ ಬೆಳಕಾರು ಎಳೆದರು ಸರೋಜಮ್ಮನ ಕರುಣೆಯ ಹಾದಿಯಲಿ ರಂಗೋತ್ಸವ ಹೊಸ ಬೆಳಕು ಚೆಲ್ಲಿದರು ಕನಸೇ ಅರಳಿಸಿ ಮೆರೆದರು ಧುತ್ತರಗಿನೇ ಕರನಾಗಿ ಹುಟ್ಟಿದರು ನೇಯಲಿಲ್ಲ ಒಂದು ಸೀರೆ. ಸನ್ಮಾನ್ಯ ಶ್ರೀ ದೊಡ್ಡಂಗೌಡ ಎಚ್ ಪಾಟೀಲ್ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಕಾರಣಗಳಿಂದ ಶ್ರೀ ಬಸವರಾಜ್ ಹಳ್ಳೂರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರಿಗೆ ಶ್ರೀ ಮಹಾಂತಯ್ಯ ಕೋಮಾರಿ ಅವರಿಂದ PB ದುತ್ತುರ್ಗಿ ದಂಪತಿಗಳ ಭಾವಚಿತ್ರಕ್ಕೆ ಪುಷ್ಪ ಅರ್ಪಣೆ. ಶ್ರೀ ಪ್ರಶಾಂತ್ ಗಡಾದ್ ವೀರಶೈವ ಲಿಂಗಾಯತ ಟ್ರಸ್ಟ್ ಹನುಮಸಾಗರ ಭೋವಿ ಅಧ್ಯಕ್ಷರು, ಇವರಿಗೆ ಬಸವರಾಜ್ ಮಡಿವಾಳ ಅವರು ಬಂದು ಸ್ವಾಗತಿಸಿ, ಇವರಿಗೆ ದೊಡ್ಡಪ್ಪ ಬೋಳ್ಶೆಟ್ಟಿ ಅವರು ಬಂದು ಸ್ವಾಗತಿಸಿ ಪುಷ್ಪಾರ್ಪಣೆ ಮಾಡಬೇಕೆಂದು. ಸಿದ್ದಯ್ಯ ಬಾಳೆಹಳೆ ಮಠ್ ನಿರ್ದೇಶಕರು ಶ್ರೀ ಅನ್ನದಾನೇಶ್ವರ ಶ್ರೀ ಕರ್ಷಿದ್ದಪ್ಪ ಕುಷ್ಟಗಿ ನಿರ್ದೇಶಕರು ಶ್ರೀ ಅನ್ನದಾನೇಶ್ವರ ವಿದ್ಯಾವರ್ಧಕ ಸಂಘ, ಇವರಿಗೆ ಸಂಗಪ್ಪ ಮಾಡಬೇಕಾಗಿ ವಿನಂತಿ. ಅಬ್ದುಲ್ ಕರೀಂ ಒಂಟಳಿ ಸಿದ್ದರಾಮಯ್ಯ ಕರ್ಕಂಟಿ ಮಠ್ ಸರ್ ಅವರು ಬಂದು ಪುಷ್ಪಾರ್ಪಣೆಯನ್ನು ಮಾಡಬೇಕನ್ನುವಂತ. ಇವರಿಗೆ ಸಿದ್ದು ಕೋಮಾರಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಂತೆ. ಶ್ರೀ ಶರಣಪ್ಪ ಗುಳೇದ್ ಬಾಲಕಿಯರ ಬಸವರಾಜ್ ದಟ್ಟೆ ಅವರು ಬಂದು ಸ್ವಾಗತಿಸಿ ಪುಷ್ಪಾರ್ಪಣೆ ಮಾಡಲು ವಿನಂತಿ. ಪುಷ್ಪಾರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ವಿನಂತಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಇವರಿಗೆ ಶಬ್ಬೀರ್ ಹುನಗುಂದ್ ಅವರು ಮಾಲಾರ್ಪಣೆ ಸ್ವಾಗತಿಸಿ ಸ್ವಾಗತಿಸುತ್ತಾ ಅವರಿಗೂ ಕೂಡ ಶ್ರೀ ಮಹಾಂತಯ್ಯ ಅವರು ಸ್ವಾಗತಿಸಲು ವಿನಂತಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ಶ್ರೀ ಮಂಜುನಾಥ್ ಹುಲ್ಲೂರ್ ನವೋದಯ ಪತ್ತಿನ ಸಹಕಾರಿ ಸಂಘದ ಬ್ಯಾಂಕಿನ ಅಧ್ಯಕ್ಷರಾದ ಚಂದಪ್ಪ ವಾಲ್ಮೀಕಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಿಸರ್ಗ ಸಂಗೀತ ಶಾಲೆಯ ಅಧ್ಯಕ್ಷರಾದ ಶ್ರೀ ಮಲ್ಲಯ್ಯ ಪ್ರಾಸ್ತಾವಿಕವಾಗಿ ಒಂದೆರಡು ಹಿತನುಡಿಗಳನ್ನು ಶ್ರೀಮತಿ ಶ್ರೀದೇವಿ ಕೋಮಾರಿ ಅವರು ನಿಸರ್ಗ ಸಂಗೀತ ವಿದ್ಯಾಲಯದ 25ನೆಯ ವಾರ್ಷಿಕೋತ್ಸವ ಸಮಾರಂಭ ಎಂದು ಏನೋ ಒಂಥರ ಹುಮ್ಮಸ್ಸು. ಇಷ್ಟು ವರ್ಷ ನಾವು ನಡೆಸ್ಕೊಂಡು ಬಂದ್ವಿ ಅನ್ನೋದೇ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಹಾಗೆ ದುತ್ತರಗಿ ದಂಪತಿಗಳ ಸ್ಮರಣೋತ್ಸವ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಮಾಡ್ತಾನೆ ಬರ್ತಾ ಇದ್ದೀವಿ. ಇದು ಕೂಡ ನಮಗೆ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮದ ಉದ್ದೇಶ ಪ್ರತಿ ವರ್ಷ ಇಲ್ಲಿ ರಂಗ ಕಲಾವಿದರನ್ನ ಒಂದು ಸೃಷ್ಟಿ ಮಾಡ್ತಾ ಬರೋದು ಅಂತ. ಈಗ ಈ ಒಂದು ನಾಟಕ ಹೊಸ ನಾಟಕ ಇದು ತಂದೆಯವರೇ ಬರೆದಿರುವಂಥ ಎಷ್ಟೋ ನಾಟಕಗಳಿದ್ದಾವೆ. ಅದ್ರ ಜೊತೆಗೆ ಬೇರೆಯವರು ಕೂಡ ಬರೆದಿರುವಂಥ ಒಳ್ಳೊಳ್ಳೆ ನಾಟಕಗಳನ್ನ ಆರಿಸ್ಕೊಂಡು ನಮ್ಮಲ್ಲಿ ನಿಸರ್ಗ ರಂಗ ಕಲಾವಿದರೇನಿದಾರಲ್ಲ ಅವರು ಮತ್ತೆ ಈ ನಾಟಕ ಆಡೋಣ ಅಂತಂದು ಹೇಳಿ ಶುರು ಮಾಡಿ ಒಂದೊಂದೇ ಹೊಸ ಹೊಸ ನಾಟಕಗಳನ್ನು ಕೂಡ ಆಡ್ತಾ ಬಂದಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹನೇ ಅದಕ್ಕೆ ಕಾರಣೀಭೂತವಾಗಿದೆ. ಹಾಗೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನುಡಿಬೇಕಂದ್ರೆ ನಿಸರ್ಗ ಸಂಗೀತ ವಿದ್ಯಾಲಯ ಇಲ್ಲಿವರೆಗೂ ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತ ಹೇಳಬೇಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿಲ್ಲದೆ ಇರೋದು ಇದರಲ್ಲಿ ಏನೂ ಇಲ್ಲ. ಪ್ರತಿ ವರ್ಷ ಅದನ್ನೇ ಹೇಳ್ತಾ ಇರ್ತೀವಿ. ಅದಕ್ಕೆ ಅದೆಲ್ಲ ನಿಮ್ಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಹೇಳಲ್ಲ. ಆಮೇಲೆ ದುತ್ತರಗಿ ಅವರು ಇಬ್ಬರು ದಂಪತಿಗಳ ಬಗ್ಗೆ ಇದೇ ಊರಲ್ಲಿದ್ದರು, ಹುಟ್ಟಿದ್ದು ಸುಳೆಭಾವಿ ಆದರೂ
ಇಲ್ಲಿ ಜಾಸ್ತಿ ದಿನ ಇದ್ದಿದ್ದು ಇಲ್ಲೇನೆ. ನಾವು 8ನೇ ಕ್ಲಾಸಿಗೆ ಬಂದಾಗನೇ ಇಲ್ಲಿ ಬಂದಿದ್ದು ನಾವು. ಅದಕ್ಕೂ ಮುಂಚೆ ಇಲ್ಲಿ ಕಂಪ್ನಿ ಹಾಕಿದಾಗ ನಮ್ಮ ಬಸ್ಸು ನಮ್ಮಣ್ಣ ಅವನು ಇಲ್ಲ ನಾನು ಹನುಮಸಾಗರದಲ್ಲಾದರೂ ಓದ್ತೀನಿ, ಇಲ್ಲಾಂದ್ರೆ ಬೇರೆ ಎಲ್ಲೂ ಓದಂಗಿಲ್ಲ ಅಂತ ಇಲ್ಕಲ್ಲಿಂದ ಮನೆ ಕಿತ್ಕೊಂಡ್ಬಂದು ನಾವು ಹನುಮಸಾಗರಕ್ಕೆ ಮಾಡಿದ್ವಿ. ಆಗೆಲ್ಲ ಇಲ್ಲಿ ಇರುವಂಥ ಜನ ಅಪ್ಪಂಗ ಅವಂಗ ಭಾಳ ಇಷ್ಟವಾಗಿತ್ತು. ಬೆನ್ನ ಕಟ್ಟುವರು ಸಭೆಯೊಳಗೆ ಎಷ್ಟು ಸತ್ಯ ಅಂದರೆ ಅವತ್ತು ನನಗೆ ಗೊತ್ತಾಗಿತ್ತು. ಎಲ್ಲ ಜನ ಇಲ್ಲಿದ್ದವರೆಲ್ಲರೂ ಎಷ್ಟೊಂದು ಜನ ಬಂದಿದ್ದರು. ಅವತ್ತು ಅವ್ರನ್ನೆಲ್ಲ ನೋಡಿ ಸಂಭ್ರಮ. ಅದು ಅತಿರೇಕಕ್ಕೆ ಮುಟ್ಟಿತ್ತು ಅಂದ್ರೆ ಅತಿಶಯೋಕ್ತಿ ಅಲ್ಲ, ಭಾಳ ಹೆಮ್ಮೆ ಅನಿಸುತ್ತೆ ನನಗೆ. ಅಷ್ಟೊಂದು ಜನ ಬಂದಿದ್ರು. ಉದ್ಘಾಟಕರಾಗಿ ನಮಗೆ ತಂಗಡಿಗೆ ಸರ್ ಅವ್ರು ಬರಬೇಕಿತ್ತು. ಎಂಥ ವಿಚಿತ್ರ ನೋಡ್ರಿ, ಅವ್ರು ಬರಬೇಕಾಗಿತ್ತು. ಅನಾಯಾಸವಾಗಿ ನಮಗೆ ನಂಜಯ್ಯನಮಠ ಸರ್ ಅವ್ರು ಬಂದರು. ಅವರಿಗೆ ನಾವು ಯಾವುದೇ ಆಮಂತ್ರಣವನ್ನು ಕೊಟ್ಟಿಲ್ಲ. ಅಪ್ಪನ ಆಸೆ ಅಲ್ಲಿತ್ತು ಅಂತ ನನಗನ್ನಿಸ್ತು. ಅದಕ್ಕೆ ಅವ್ರನ್ನ ಅಲ್ಲಿಗೆ ಬರಮಾಡಿಕೊಂಡೈತಿ. ಒಂದು ಒಳ್ಳೆಯ ನಾಟಕವನ್ನು ಅವರು ಕೂಡ ತಿಂಗಳಾನ್ಗಟ್ಲೆ ಅವರು ಪ್ರಾಕ್ಟೀಸ್ ಮಾಡಿ ಅಭಿನಯಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇದೆ. ದುತ್ತುರ್ಗಿ ದಂಪತಿಗಳ ಭಾವಚಿತ್ರಕ್ಕೆ ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಮಾಂತೇಶ್ ಅಕ್ಷಿಮುಂದಿನವರಿಗೆ, ಡಾಕ್ಟರ್ ಶರಣು ಹವಾಲ್ದಾರ್ ಅವರಿಗೆ ಸಂಸ್ಥೆ ಪರವಾಗಿ ತುಂಬು ಹೃದಯದ ಈ ಒಂದು ಪರಂಪರೆಯಲ್ಲಿ ಬಸವರಾಜ್ ಹಳ್ಳೂರವರು ಜ್ಯೋತಿ ಬೆಳಗಿಸಿ ಈ ನಾಟಕಕ್ಕೆ ಚಾಲನೆಯನ್ನು ಕೊಡಬೇಕು. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ಈ ಕಾರ್ಯಕ್ರಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಜ್ಯೋತಿ ಬೆಳಗಿಸಿ ನಾಟಕ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸಿರ್ತಕ್ಕಂಥ ಹನುಮಸಾಗರ ಪಟ್ಟಣದ ಎಲ್ಲ ಗಣ್ಯಮಾನ್ಯರಿಗೆ, ನಮ್ಮ ಹನುಮಸಾಗರ ಗ್ರಾಮದಲ್ಲಿ ಇವತ್ತು ಮಲ್ಲಯ್ಯಜ್ಜನವರ ನೇತೃತ್ವದಲ್ಲಿ ನಿಸರ್ಗ ಸಂಗೀತ ವಿದ್ಯಾಲಯ ಹಾಗೂ ರಂಗ ಕಲಾವಿದರ ಸಂಘ ಹನುಮಸಾಗರ ಇವರ ಆಶ್ರಯದಲ್ಲಿ ಒಂದು ಸುಂದರ ಸಾಮಾಜಿಕ ನಾಟಕ ಅಕ್ಕ ಅಂಗಾರ ತಂಗಿ ಬಂಗಾರ ಎಂಬ ಗಡಿಗಿ ಜ್ವಾಕಿ ತಂಗಿ ಅರ್ಥಾರ್ಥ. ಅಕ್ಕ ಅಂಗಾರ ತಂಗಿ ಬಂಗಾರ ಅರ್ಥಾರ್ಥ ಗಡಿಗಿ ಜ್ವಾಕಿ ತಂಗಿ ಎಂಬ ಸುಂದರ ಸಾಮಾಜಿಕ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಆತ್ಮೀಯ ಸಹೋದರ ಮತ್ತು ಮುಖಂಡರಾಗಿರ್ತಕ್ಕಂಥ ಶ್ರೀ ಮಾಂತೇಶ್ ಅಕ್ಷಿಮುಂದಿನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕರಿಸಿದ್ದಪ್ಪ ಸಾವುಕಾರ ಕುಷ್ಟಗಿ ಅವರೇ ಮತ್ತು ಗುರುಗಳಾಗಿರ್ತಕ್ಕಂಥ ಸಿದ್ದಯ್ಯಜ್ಜನವರೇ, ಪ್ರಶಾಂತ್ ಗಡಾದವರೇ, ಸಹೋದರ ಸೂಚಪ್ಪ ಭೋವಿ ಅವರೇ, ಒಂಟಳ್ಳಿ ಗುರುಗಳೇ ಮತ್ತು ನಮ್ಮ PDO ಆಗಿರ್ತಕ್ಕಂಥ ನಿಂಗಪ್ಪ ಮೂಲಿಮನಿ ಅವರೇ, ಆತ್ಮೀಯ ಸಹೋದರ ವಿಶ್ವನಾಥ್ ನಾಗೂರ್ ಅವರೇ, ಇಲ್ಕಲ್ ಸರ್ ಅವರೇ, ವೇದಿಕೆಯ ಮೇಲೆ ಒಟ್ಟಾರೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ನಿಸರ್ಗ ಸಂಗೀತ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಯ್ಯಜ್ಜ ಕೋಮಾರಿ ಅವರೇ, ಇವತ್ತು ನಾಟಕ ರಂಗವನ್ನ, ಸಾಹಿತ್ಯವನ್ನ, ಕಲೆಯನ್ನ, ಸಂಸ್ಕೃತಿಯನ್ನ ಈ ಒಂದು ಸಾಹಿತ್ಯ ಮತ್ತು ನಾಟಕದ ಮುಖಾಂತರ ನಮ್ಮ ಹನುಮಸಾಗರ ಗ್ರಾಮದಲ್ಲಿ ಇವತ್ತ ಪುಂಡ್ಲಿಕಪ್ಪ ದುತ್ತುರ್ಗಿ ಮತ್ತು ಸರೋಜಮ್ಮ ದುತ್ತುರ್ಗಿ ಅವರ ಒಂದು ಸಂತತಿ ಅಂತ ಹೇಳ್ತೀನಿ ನಾನು. ಅದನ್ನ ಉಳಿಸಿಕೊಂಡು ಇವತ್ತು ಬೆಳೆಸಿಕೊಂಡು ಇಲ್ಲಿವರೆಗೆ ತಗೊಂಬಂದು ನಿಂದ್ರಾಕ ಇವತ್ತು ನಮ್ಮ ಮಲ್ಲಯ್ಯಜ್ಜ ಕೋಮಾರಿ ಅವರು ಮತ್ತು ಶ್ರೀದೇವಿ ಕೋಮಾರಿ ಅವರು ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕ ಇಚ್ಛೆ ಪಡ್ತೀನಿ. ಅಲ್ಲಿ ಏನಪ್ಪ ಅಂದ್ರೆ ಅವರು ಅಲ್ಲಿ ಹೋಗಿ ತಮ್ಮ ಒಂದು ಕಲೆಯನ್ನು ತೋರಿಸ್ಬೇಕು, ನಾಟಕವನ್ನ ಪ್ರದರ್ಶನ ಮಾಡಿಸ್ಬೇಕು, ದುತ್ತುರ್ಗಿಯವರ ಒಂದು ಸ್ಮರಣೋತ್ಸವದ ಅಂಗವಾಗಿ ಅಂತ ಇಟ್ಕೊಂಡು ಹೋಗ್ಯಾರ. ಆದ್ರೆ ಅಲ್ಲಿ ಬೆಳಗಿದ್ದು ಯಾವ್ದಂದ್ರ ಹನುಮಸಾಗರ ಗ್ರಾಮ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ. ಇವತ್ತ ಅವರು ಸುಳಿಬಾಯಿ ಅವ್ರು ಆಗಿರ್ಬೋದು, ಶ್ರೀದೇವಿ ಸಹೋದರಿ ಹೇಳ್ದಂಗ ಅವರಿಗೆ ಬದುಕನ್ನ ಕೊಟ್ಟಿರ್ತಕ್ಕಂಥ ಗ್ರಾಮ ಹನುಮಸಾಗರ ಎಂಬ ಹೆಮ್ಮೆಯಿಂದ ಇವತ್ತ ಹನುಮಸಾಗರ ಇವತ್ತು ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಕೊಪ್ಪಳದ ಮಾಧ್ಯಮ ಮಿತ್ರರು ಸಂಪತ್ತಿಗೆ ಸವಾಲ್ ಎಂಬ ನಾಟಕವನ್ನ ಅಭಿನಯ ಮಾಡಿದ್ರು. ಇವತ್ತು ಅಲ್ಲೇನೋ ನನ್ನ ಅಂದಾಜು ಒಂದು 300-400 ಚೇರ್ ಇರ್ಬೋದು ಆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಮೇಲಿನ ಮಹಡಿ ಬಿಟ್ಟು ಅದು ಎಲ್ಲ 750 ಜನ ಅಂತ ನೋಡಿ, ಅದು ಎಲ್ಲ ಜಂಪ್ ಯಾಕೆ ಒಂದು 10-15 ಸೀಟ್ ಖಾಲಿ ಇದ್ದು ಅಷ್ಟು ಜನರನ್ನ ಬೆಂಗಳೂರಾಗ ಸೇರಿಸಿ ಇವತ್ತು ನಾಟಕ ಪ್ರದರ್ಶನವನ್ನ ಕೊಪ್ಪಳದ ಕಲಾವಿದರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬೆಂಗಳೂರಾಗ ಆಡಿಸೋದಂದ್ರ ಅಷ್ಟು ಸರಳ ಕೆಲಸ ಅಲ್ಲ.
ಆ ಒಂದು ಹುಚ್ಚು, ಆ ಒಂದು ಪ್ರೀತಿ, ಆ ಒಂದು ಸಂತತಿ ಜೀನ್ಸ್ ಅವರಲ್ಲಿ ದುತ್ತುರ್ಗಿಯವರ ಮತ್ತು ಸರೋಜಮ್ಮನವರ ಜೀನ್ಸ್ ಅವರಲ್ಲಿ ಬಂದಿದೆ ಅನ್ನುವ ಒಂದು ಕಾರಣಕ್ಕೆ ಇವತ್ತ ಬೆಂಗಳೂರು ಗ್ರಾಮದಲ್ಲಿ ಕೂಡ, ಬೆಂಗಳೂರು ಪಟ್ಟಣದಲ್ಲಿ ಇವತ್ತು ನಾಟಕವನ್ನು ಪ್ರದರ್ಶನ ಮಾಡ್ತಕ್ಕಂಥ ಛಲವನ್ನು ಅವರು ಈಡೇರಿಸಿಕೊಂಡ್ರು. ಅವ್ರನ್ನ ಟಿವಿ ಕಲಾವಿದರನ್ನ, ಸಿನಿಮಾನ ಕಲಾವಿದರನ್ನ ಕರೆಸಿದ್ದವ. ಅಷ್ಟು ಖರ್ಚು ಮಾಡಿ ಅವು ಹೆಂಗ್ ಮಾಡ್ತಾನೋ, ಆದ್ರೆ ಅವು ಯಾಕೆ ಮಾಡಿ ಈಶಪ್ಪ ಕನ್ನೂರ್ ಅವ್ರಿಗೆ ಈ ಸಂದರ್ಭದಲ್ಲಿ ಗುರುರಾಜ್ ದೇಸಾಯಿ ಅವರು ಸ್ವಾಗತ ಕೋರ್ಬೇಕಾಗಿ ವಿನಂತಿ. ಈ ಮೊಸರು ಗಿಸರು ತೊಗೊಂಡ್ ಹೋಗಿ ಬರ್ತಿದ್ದ, ಬೀಳಿಗೆ ಮೊಸರು ಹಚ್ರಿ ನಮ್ಮ ಮನೆಗೆ ನಮ್ಮ ಅವ್ರು ಕಳಿಸ್ತಿದ್ರು. ಬರ್ತಿದ್ದ. ಈ ಮುಂದೆ ನಾವು ಕಾಲೇಜ್ ಮುಗಿಸಿ ಬೀಳಿಗೆ ಗಳೆ ಹೊಡಿತಿದ್ವಿ. ಇಲ್ಲೇ ಭಾರಿ ಫೇಮಸ್ ನಮ್ಮ ಕರ್ಸಿದಪ್ಪ ಸಾವ್ಕಾರ ಕೈಯಾಗ, ಲಕ್ಷ್ಮಣ್ ಕರ್ಸಿದಪ್ಪ ಸಾವ್ಕಾರ ಕೈ ಇವು ಫೈನಾನ್ಸ್ ಅದು ಹೊಸದಾಗಿ ಅದು ಭಾರಿ ಫೇಮಸ್. ಅಂದ್ರೆ ಏನು, ಸುತ್ತಮುತ್ತ ಹಳ್ಳಿಯಾಗೆಲ್ಲ ಸಾಲ ಬಂಗಾರ ಇಟ್ಟು ವಸ್ತಿ ಸಾಲ ಕೊಡೋದು ಇವನ ಅಷ್ಟು ಫೇಮಸ್ ಇದ್ದವ. ಹೆಚ್ಚು ಕಮ್ಮಿ ಆ ಸಂದರ್ಭದಾಗ ಜಿಲ್ಲಾ ಪಂಚಾಯತಿ ನಿಂದ್ರಿಸಿದ್ರ ಮಲ್ಲಯ್ಯ ZP ಮೆಂಬರ್ ಹಾಕಿದ್ದ ಸುಳ್ಳಲ್ಲಿದ್ದು. ಹೊಳ್ಳಿ ಇದು ಹೆಂಗ ನಾಟಕ ಕಲೆಗೆ ಬಿದ್ದನೆಲ್ಲ ಗೊತ್ತಲ್ಲ. ಅಲ್ಲಿ ನಮ್ಮ ಶ್ರೀದೇವಿ ಬೇದರ್ ಬೇಯೊಳಕ ಅದು ಹೆಮ್ಮೆ ಅನ್ಸುತ್ತೆ ಇವತ್ತ. ಅಲ್ಲಿಂದ ಇಲ್ಲಿವರೆಗೆ ಮತ್ತು ದುತ್ತೂರ್ಗೇರದು ಸರೋಜಮ್ಮನವ್ರಿಗೆ ಇವತ್ತ ರಾಜ್ಯ ಪ್ರಶಸ್ತಿ ಸಿಕ್ಕು, ನಮ್ಮ HDRS ಅವ್ರಿಗೆ ಸಿಕ್ತು. ಮತ್ತು NP ಕುಲಕರ್ಣಿ ಅವ್ರ ನಾಟಕ, ಅವರು ಬೇರೆ ಇಲ್ಲೇ ಶಿಕ್ಷಕರಾಗಿ ಬಂದು ರೇಡಿಯೋ ಕಲಾವಿದರು ಅವರು. ರೇಡಿಯೋ ಅಂತ ಒಂದು ಗ್ರಾಮ ಇವತ್ತು ನಮ್ಮ ಕುಷ್ಟಗಿ ತಾಲೂಕಿನಾಗ ಯಾವ ಸಿಗೋದಿಲ್ಲ. ಅದಕ್ಕೆ ಅವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಕ್ಲೋಸ್ ಮಾಡಿರಂದ್ರೂ ಸ್ವಲ್ಪ ಬೇರೆ ಕಲಾವಿದರನ್ನ ಕರೆಸಿದ್ರೆ ನಮ್ಮ ಮಂದಿ ಜಲ್ದಿ ಬರ್ತಾರೆ. ಇಲ್ಲೇ ನಮ್ಮೂರು ಮಾಸ್ತಾರ ಆಡಕತ್ಯಾರ ಇವನ್ನ, ಅವರು ನೋಡಿ ಸಾಕಾಗಿ ಐತ್ ಬಿಡ ಅಂತಂದು ಜಲ್ದಿ ಬರೋದಿಲ್ಲ ಮಂದಿ. ಅದ್ರಾಗ ಪಾತ್ರ ಏನ್ ಮಾಡ್ತಿರ್ತೀವಿ, ಅದ ಪಾತ್ರಗಳನ್ನ ಕವಿ ಅವನ ಲಿಖಿತ ರೂಪದೊಳಗ ಪಾತ್ರ ಕೊಟ್ಟಿರ್ತಾನ. ಅವನು ನಾವು ಕಲ್ಕೊಂಡು ಆ ಒಂದು ಪಾತ್ರನ ಇಲ್ಲಿ ಕಲೆಯ ಮೇಲೆ, ರಂಗ ಸಜ್ಜಿಕೆ ಮೇಲೆ ಅಭಿನಯಿಸುವುದ ಇದು ಒಂದು ನಾಟಕ. ಅದಕ್ಕೆ ಇವರಿಬ್ರು ಟೀಚರ್ ಆಗ್ಯಾಳ ಶ್ರೀದೇವಿ ಅಂತ ನಡೆದತ್. ಇಲ್ಲಿಲ್ಲ ಅಂದ್ರ ಬಹಳ ಕಷ್ಟ ಇತ್ತು. ಉಷ್ಟು ಯಾವ ಮಾಡ್ತಾನ ಉಷ್ಟು ಲಾಸ. ಸ್ವಲ್ಪ ಮಲ್ಲಯ್ಯಜಗ ಆಗ್ಲಾರದ ಮಂದಿ, ಆಡ್ಸಾಡೋ ಮಂದಿ ಅವಾಗೇನ್ ಬಿಡೋ ಮರೆ ಸರ್ಕಾರ ಜಗ್ ತಗೊಂತಾರಂತಾರ. ಏನೂ ಇಲ್ಲ ಗಂಧ ಅಲ್ಲಿ ಬೋಗಸ್. ನಾವು ಮೊನ್ನೆ ಬೆಂಗಳೂರಾಗ ಹೋದಾಗೂ ಭಾಷಣ ಮಾಡಿದ್ದೆ ನಾನು. ಇಂಥವೆಲ್ಲ ಗ್ರಾಮೀಣ ಭಾಗದಾಗ. ಧನ್ಯವಾದಗಳು ಬಸವರಾಜ್ ಹಳ್ಳೂರ್ ಅವರಿಗೆ. ಈಗ ಬಸವರಾಜ್ ಹಳ್ಳೂರು 2 ಇನೋ ಕಾರ್ ಅದಾವ. ಈಗ 2 ಇನೋ. ಆತನ ಫಸ್ಟ್ ಮುಗುಳು ಕೋಡ್ ಕರ್ಕೊಂಡೋದಂತ ಕಾರ್ ಯಾವ್ದಿದ್ರೆ ನಂದೊಂದ ಕಾರ್. ನನ್ನ ಕಾರ್ನ್ಯಾಗ ಕರ್ಕೊಂಡೋಗಿ ನಾನು ಬರೋ ಹೊತ್ನ್ಯಾಗ ಫ್ಯಾನ್ ಕಟ್ ಆಗಿಬಿಡ್ತದ ನಂದೋಡಿಗೆ. ಬಸಣ್ಣ ನಕಲಿ ಮಾಡಕತ್ತೀನಿ ನಮಗ. ಇದು ಯಾಕೆ ಕಾರ್ನ್ಯಾಗ ಹತ್ತಿನೋ ಅಂದ. ಫಸ್ಟ್ ಕಾರ್ ಕರ್ಕೊಂಡೋದವ್ ನಾನು. ಇವತ್ತು ನಾ ಯಾವ ಮಟ್ಟದಾಗ ಅದೀನಿ, ಆತ ಯಾವ ಮಟ್ಟದಾಗ. ಇದನ್ನ ನೀವ ವಿಚಾರ ಮಾಡ್ಬೇಕು. ಮತ್ ಕನ್ನೂರ್ ಈಶಪ್ಪ ನಾವು ನಮ್ಮ ಮನಿ ಅವ್ರ ಮನಿ ಎದ್ರ ಬದ್ರ ಆತಗ ನಾ ಸಹಾಯ ಮಾಡ್ತಿದ್ದೆ, ನಂಗೆ ಆ ಸಹಾಯ ಮಾಡ್ತಿದ್ದ ಆತ. ಈಗ ಆತನ 100 ಪಟ್ಟು ಸಹಾಯ ಮಾಡ್ಯ. ನಂಗೆ ಆ ಮಾತು ಬೇರೆ. ಇಬ್ರು ಸ್ನೇಹಿತರು. ಲಕ್ಷ್ಮವ್ವ ನಮ್ಮ ಮನೆ ಬಂದ ಅವ್ರ ಮನೆಗೆ ಹೋಗ್ಯಾಳ. ನಾ ಉಳಿಸ್ಕೊಲಿಲ್ಲ, ಆತ ಉಳಿಸ್ಕೊಂಡ. ಕದ ಮುಚ್ಚಿಬಿಟ್ಟಾತ. ನಮ್ಮವ್ವ ತಿಳುವಳಿಕೆ ಇಲ್ಲ, ಹಂಗ ಅನರಕ್ಷತೆ ಕದ ತೆಗೆದ್ಬಿಟ್ಲು. ಲಕ್ಷ್ಮಿ ಹೋಗ್ಬಿಟ್ಲು, ಅವ್ರ ಮನೆಗೆ ಹೊಡ್ಕೊಂಡ್ಬಿಟ್ಟು. ಇಲ್ಲೇ ವೇದಿಕೆ ಮ್ಯಾಗದಿ ನೋಡಿ ಇಬ್ಬರದೀವಿ. ಹಳ್ಳೂರು ಬಸಣ್ಣನ ಫಸ್ಟ್ ಕಾರ್ನ್ಯಾಗ ಕರ್ಕೊಂಡು ಹೋದ್ರೆ ಯಾರಿಗಿದ್ರ ಅದು ನಾವು. ಇವತ್ತು MP ಕರ್ಕೊಂಡು ಹೋಗ್ರ, MLR ಕರ್ಕೊಂಡು ಹೋಗ್ರ, ಎಲ್ಲರೂ ಕರ್ಕೊಂಡು ಹೋಗ್ರ. ಆತ್ನೂ 100 ಪಟ್ಟು ಸಹಾಯ ಮಾಡ್ಯ ನಮಗ. ಸ್ನೇಹ ಹಂಗೈತೆ. ಬಾಲ್ಯದ ನೆನಪುಗಳನ್ನ ಮೆಲುಕಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಸವರಾಜ್ ಹಳ್ಳೂರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಡಾಕ್ಟರ್ ಶರಣು ಹವಾಲ್ದಾರ್ ಅವರು ಒಂದು ಸಭೆಯನ್ನು ಉದ್ದೇಶಿ ಒಂದು 4 ಮಾತು ಹೇಳಬೇಕಾಗಿ ಎಷ್ಟು ಮಾಡಿದ್ವಿ ಅವತ್ತು ಇದಕ್ಕೆ ಸಂಗೀತ ಕಾರ್ಯಕ್ರಮಕ್ಕೆ. ಅವತ್ತು ನಾಟಕ ಮಾಡ್ಯಜ್ಜ ಅದು ಒಟ್ಟು ಏನರ ಮಾಡೋ ನಾಟಕ ಪ್ರಾರಂಭ ಮಾಡ್ಕೊಂಡು ಮಾಡಿಲ್ಲ. ಪ್ರತಿ ವರ್ಷ ನಿರಂತರ ನಡೀಲಿ ಅಂತೇಳಿ ಈ ಒಂದು 2011ರಾಗ 11,000 ರೂಪಾಯಿ ಕಾಣಿಕೆಯನ್ನು ಅವತ್ತ ಕೊಟ್ಟು ನಾಟಕಕ್ಕೆ ಚಾಲನೆ ಕೊಟ್ಟಂಥವ್ರು ಯಾರು ಇದ್ರೆ ಅದು ನಮ್ಮ ಡಾಕ್ಟರ್ ಶರಣು ಹವಾಲ್ದಾರ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಡಾಕ್ಟರ್ಗೆ ಪ್ರೀತಿಯಿಂದ 1-2 ಮಾತುಗಳನ್ನು ಹೇಳ್ಬೇಕಾಗಿ ವಿನಂತಿ. ಪ್ರಪ್ರಥಮವಾಗಿ ಹನುಮಸಾಗರದ ಆರಾಧ್ಯ ದೈವ ಕರಿಸಿದ್ದೇಶ್ವರ ಹಾಗೂ ಅನ್ನದಾನೇಶ್ವರನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಆಹ್ವಾನಿತ ಎಲ್ಲ ಗಣ್ಯಮಾನ್ಯರೇ ಹಾಗೂ ನಿಸರ್ಗ ಸಂಗೀತ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಹಿರಿಯರಾಗಿರ್ತಕ್ಕಂಥ ಮಲ್ಲಯ್ಯಜ್ಜ ಕುಮಾರಿಯವರೇ ಹಾಗೂ ಅವರ ಧರ್ಮಪತಿ ಆಗಿರ್ತಕ್ಕಂಥ ಶ್ರೀಮತಿ ಸಹೋದರಿ ಶ್ರೀದೇವಿ ಕುಮಾರಿಯವರೇ, ಇವತ್ತಿನ ದಿವಸ 25ನೇ ವರ್ಷದ ದುತ್ತರ್ಗಿಯವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಈ ಒಂದು ನಾಟಕ ಕಾರ್ಯಕ್ರಮನ ಹಾಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಗುರುರಾಜ್ ದೇಸಾಯಿ ಅವರು ಹೇಳಿದಾಗೆ ಇದು ಕೊನೆಯದಾಗಲಿ ಅಂತ ಹೇಳಿದ್ರು. ಕೊನೆಯದಾಗಲಿಕ್ಕೆ ನಾವು ಬಿಡೋದಿಲ್ಲ. ದೇವರು ಎಷ್ಟೇ ಕಷ್ಟ ಕೊಟ್ಟರು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಹನುಮಸಾಗರದ ಕೀರ್ತಿ ಪತಾಕೆ ಹರಿಸಿದಾರ. ಮುಂದಿನ ನಮ್ಮ ಆಶೆ ಏನಪ್ಪ ಅಂತಂದ್ರೆ ಮಲ್ಲಯ್ಯನವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಗಬೇಕಾಗಿತ್ತು. ಅನಿವಾರ್ಯ ಕಾರಣದ ಒಂದು ವಯಸ್ಸಿನ ಕೊರತೆಯಿಂದ ಇನ್ನೂ 2027ಕ್ಕೆ ಸಿಗುತ್ತಂತ ನನ್ನ ಆಶೆ ಇದೆ. ಮೊನ್ನೆ ಕೂತು ಲೆಕ್ಕಾಚಾರ ಹಾಕಿದಾಗ ಇದರೊಟ್ಟಿಗೆ ದೇಶ ಮಟ್ಟದಲ್ಲಿ ನಿನ್ನೆ ಸೇರಿದಾಗ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಆಸೆ ಇದೆ. ಅವ್ರ ಆಶೆಗೆ ಎಲ್ಲರೂ ಸಹಕಾರ ಕೊಡ್ತೀವಂತ ಈ ಒಂದು
ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಸಾಮಾಜಿಕ ನಾಟಕ ರಂಗ ಆಮೇಲೆ ನಿಸರ್ಗ ಸಂಗೀತ ಸೇವೆ ಏನದಲ್ಲ ಎಲ್ಲರಿಗೂ ಬರುದಿಲ್ಲ, ಕೇವಲ ಬೆರಳಿಕೆಯಲ್ಲಿ ಇರ್ತಾರೆ. ಇದರಲ್ಲಿ ಧನ್ಯವಾದಗಳು ಡಾಕ್ಟರ್ ಶಾಣು ಹವಾಲ್ದಾರ್ ಅವರಿಗೆ. ನಾವು ಭಾಳ ಅಂದ್ರೆ ಮೇ ತಿಂಗಳ ಒಳಗನ ಡೈಲಿ ಒಳಗ ಒಂದು ನಾಟಕ ಆಗತ್ತೆ. ಆ ನಾಟಕಕ್ಕೆ ಮತ್ತು ಇವರೆಲ್ಲ ಪ್ರೋತ್ಸಾಹ ಕೊಡ್ತಾರೆ. ಯಾಕಂದ್ರೆ MP ಅವರ ಪರ್ಮಿಷನ್ ತೊಗೊಂಡು ನಾವು ಕರ್ನಾಟಕ ಭವನದಾಗ ಇಳ್ಕೊಂಡು ನಾಟಕ ಮಾಡ್ತಕ್ಕಂಥ ಕೆಲಸ ಐತೆ. ಅದು ಅತಿ ಶೀಘ್ರದಲ್ಲೇ ಈಗ ಹಾಕಿತ್ತದು. ಈ ಕೆಲಸ ಭಾಳದು. ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ವರ್ಷ ಕೊಡ್ತಾರಲ್ಲ, ಅದು ಅಂಥ ಒಂದು ಕ್ಷೇತ್ರ ಅದು ರವೀಂದ್ರ ಕಲಾಕ್ಷೇತ್ರ ಅಂದದು. ಅದನ್ನ ಅಲ್ಲಿ ನಮ್ಮ ಡಾಕ್ಟರ್ ಶರಣು ಹವಾಲ್ದಾರ್ ಅವರು ಕಾಣಿಕೆ ನೀಡ್ಯಾರಂದ್ರೆ ಇದು ಹನುಮ್ ಸರ್ ನಾಟಕ, ಅಕ್ಕಂಗಾರ ತಂಗಿ ಬಂಗಾರ ನಾಟಕಕ್ಕೆ ಅಲ್ಲಿದು. ಇದು ದೇಲಿಗೆ ಹೋರಪ್ಪ ನೀವು, ಶುಭವಾಗಲಿ ನಿಮ್ಮ ಆಗ ನಾಟಕ ಅಂತ ಹಾರೈಸ್ಯಾರ. ನಾಟಕ ಬಾಯಿ ಒಳಗೆ ಅದಾವಪ್ಪ ಅಂದ್ರೆ ಅದು ಅವರ ಮಗನಾಗಿರ್ತಕ್ಕಂಥ ವಿರೂಪಾಕ್ಷಪ್ಪ ದುತ್ತರಿಗೆ ಮಾತ್ರ, ಯಾರಿಗೂ ಇಲ್ಲವು. ಅಷ್ಟು ನಾಟಕ ಬಾಯ್ಪಟ್ ಅಂದ್ರೇನು, ತಮ್ಮ 5ನೇ ವಯಸ್ಸಿನಿಂದನೇ ನಾಟಕ ರಂಗದಲ್ಲಿ ಆಗ್ಯಾರ. ಮೊದಲು ರಾಜ್ಯೋತ್ಸವ ಪ್ರಶಸ್ತಿ ನಮಗಿನ್ನ ವಯಸ್ಸೈತೆ, ಸಿಗಲಿ ಬುಳ್ಳಿ 5 ಲಕ್ಷ ಕೊಟ್ಟರೆ ಏನೋ ಒಂದು ವರ್ಷಕ್ಕೆ 5 ಬ್ಯಾಂಕ್ ಹುಟ್ಟತಾವು, 5 ಲಕ್ಷ ರೂಪಾಯಿ ಸಾಲ ಹುಟ್ಟುತ್ತೆ ನನಗೆ. ಇದು ಸಲ್ಲಬೇಕಾಯ್ತು ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಶ್ರೀ ವಿರೂಪಾಕ್ಷಪ್ಪ ದುತ್ತರಿಗೆ ಅವ್ರಿಗೆ ಸಲ್ಲಬೇಕು. ಯಾಕಂದ್ರೆ ರಂಗ ಪ್ರೇಮಿಗಳವರು, ರಂಗ ಕಲಾವಿದರು, ನಾಟಕ ನಿರ್ದೇಶಕರು, ಸ್ವಂತ ನಾಟಕ ಕಂಪ್ನಿ ಮಾಡಿದವರು, ದುತ್ತರಿಗೆ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿದವರು, ಹೆಚ್ಚಾಗಿ ಕಷ್ಟವನ್ನು ನುಂಗಿಕೊಂಡು ಬಂದವರು. ಅವ್ರಿಗೆ ಮೊದಲು ಸಿಗಲಿ. ಇನ್ನೂ ಒಂದು 4-5 ವರ್ಷ ಹೋಗಿಂದ ಮುಂದೆ ನೋಡೋಣ ಅಂತ ನಾವು. ಮತ್ತು ಇವರ ಬರ್ಬೇಕಲ್ಲ, ವೇದಿಕೆ ಮ್ಯಾಗ ಇದ್ದಾರೆ ಮುಂದೆ ಬರ್ಬೇಕು. ಮತ್ತು ಬೇರೆ ನಿಮ್ಮಂತರ ಬರೋಕ್ಕಾಗಲ್ಲ ಕುರ್ಚಾಕ. ಅವಾಗ ಮತ್ತೆ ನಮಗೆ ಪ್ರಶಸ್ತಿ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಲಿ ಅಂತೇಳಿ ಹಾರೈಸುತ್ತಾ ಶ್ರೀ ವಿರೂಪಾಕ್ಷಪ್ಪ ದುತ್ತರಿಗೆ ಅವರಿಗೆ ನೀವೆಲ್ಲ ವೇದಿಕೆ ಮೇಲಿದ್ದ ಗಣ್ಯಮಾನ್ಯರು ರಾಜ್ಯೋತ್ಸವ ಪ್ರಶಸ್ತಿಗೆ ನೀವು ಶಿಫಾರಸು ಮಾಡಬೇಕಂತೇಳಿ ಈ ಕರ್ಷಿದ್ದೇಶನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಿಸರ್ಗ ಸಂಗೀತ ಶಾಲೆ ಹನುಮಸಾಗರ್ ಇದರ ಆಶ್ರಯದಲ್ಲಿ ನಡೀತಕ್ಕಂಥ ಅಕ್ಕ ಅಂಗಾರ ತಂಗಿ ಬಂಗಾರ ಎಂಬ ನಾಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದಂಥ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹಾಗೂ ಸಹೋದರರಿಗೆ ವಂದನೆಗಳನ್ನು ಸಲ್ಲಿಸಿ, ಈ ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಂಥ ತಾಯಂದಿರೇ ಹಾಗೂ ಯುವಕ ಮಿತ್ರರೇ, ಪತ್ರಿಕಾ ವರದಿಗಾರರೇ, ಮಲ್ಲಯ್ಯಜ್ಜ ಕೋಮಾರಿಯವರು ಈಗ ಸುಮಾರು 15 ದಿವಸದಿಂದ 18ನೇ ತಾರೀಕಿಗೆ 10 ದಿವಸದಿಂದ ಬೆಂಗಳೂರೊಳಗೆ ಸಂಪತ್ತಿಗೆ ಸವಾಲೆಂಬ ನಾಟಕವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನಗೊಳಿಸಿದರು. ಅವತ್ತು ಮಲ್ಲಯ್ಯಗೆ ಅಂದ್ವಿ ನಾವು, ಇಲ್ಲಿ ಮಲ್ಲಯ್ಯ ನಿಂದು ಭಾಳಿಸ್ಲಿದ್ದ ಆಸೆ ಇತ್ತು, ಬೆಂಗಳೂರೊಳಗೆ ನಾಟಕ ಮಾಡ್ತೀವಿ ನಾವು, ನಮಗೆ ನೀವು ಎಲ್ಲರೂ ಸಹಕಾರ ಕೊಡ್ಬೇಕಂತಿದ್ದಿ, ಅದನ್ನ ಆಸೆ ನಿಂದು ಇವತ್ತು ತೀರಿತು. ಇದ್ರ ಜೊತೆಗೆ ದುತ್ತರಿಗೆ ಅವರ ಪುಣ್ಯ ಸ್ಮರಣೆಯಿಂದ ನೀ ಅವತ್ತು ಅಲ್ಲಿ ಆಡಿಸಿದೆಯಲ್ಲ, ಅದು ಒಂದು ಇಡೀ ರಾಜ್ಯಕ್ಕೆ ಬೆಳಕು ಮಾಡಿದಂಥ ಕೆಲಸ ನೀ ಮಾಡಿದಿ. ಅಂಥ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಟಕ ಕಲಾವಿದರು ಅಥವಾ ನಾಟಕ ಅಕಾಡೆಮಿ ಅಧ್ಯಕ್ಷರು ಮುಂದಿನ ವರ್ಷ ನೀವು 3 ನಾಟಕ ಬೆಂಗಳೂರಾಗ ಆಡ್ರಿ ಅಂತ ಒಂದು ಆಶ್ವಾಸನೆಯನ್ನ ಮಲ್ಲಯ್ಯ ಕುಮಾರಿ ಅವ್ರಿಗೆ ಕೊಟ್ಟರು. ಮಲ್ಲಯ್ಯ ಕುಮಾರಿ ಅವ್ರಿಗೆ ನಾವು ಹೇಳಿದ್ವಿ, ಮಲ್ಲಯ್ಯಜ್ಜ ಇನ್ನು ಮತ್ತೆ ಚೇಂಜ್ ಆತಪ್ಪ ನಿಂದು, ಹನುಮಸಾಗರ ಬಿಟ್ಟು ಇನ್ನು ಬೆಂಗಳೂರು ಭಾಗದಾಗ ಹೊಂಟಿ ಅಂತಿದ್ವಿ. ಆದ್ರೆ ಇವತ್ತೊಂದು ಹೇಳಿದ ದಿಲ್ಲಿಗೆ ಅಂತಂದು. ಇರ್ಲಿ, ಕರ್ಸಿದ್ದಪ್ಪನ ಆಶೀರ್ವಾದ ಇತ್ತಪ್ಪ ಅಂದ್ರೆ ಅವ ದಿಲ್ಲಿಯಾಗ ಆಡಿಸ್ಬಾರ್ದು. ದಿಲ್ಲಿಯಾಗ ಆಡಿಸಿದ್ರು ನಾವೊಂದು 8-10 ಮಂದಿ ಇದೀವಿ. ಅವ ಮುಂದೆ ರೈಲ್ವೆ ಜಕ್ಕೊಂಡು ಹೊಂಟಪ್ಪ ಅಂದ್ರೆ ಹಿಂದೆ ನಾವು ಆಗ ಡೆಲ್ಲಿಗೂ ನಾವು ನಿಮ್ ಗೂಡು ಬರ್ತೀವಿ, ನಿನ್ ಗೂಡು ಇರ್ತೀವಿ. ಆದ್ರೆ ನೀ ಹನುಮಸಾಗರದಾಗ ಸುಳಿಬಾಯಿ ಬಿಟ್ಟು ಬಂದಂತ ದುತ್ತರಿಗೆ ಅವರ ಹೆಸರನ್ನ ಡೆಲ್ಲಿ ತನಕ ಮುಡ್ಸೋದಾತಪ್ಪ ಅಂದ್ರ ನಿನ್ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅನ್ನೋ ಒಂದು ಮಾತನ್ನ ಮಲ್ಲಯ್ಯ ಕುಮಾರಿ ಅವರಿಗೆ ಹೇಳ್ತೀವಿ. ಹಾಗೇನೆ ಬಸವರಾಜ್ ಹಳ್ಳೂರ್ ಅವ್ರ ಆಶಯದಂತೆ ಮಲ್ಲಯ್ಯ ಕುಮಾರಿ ಅವರು ಮುಂಬರುವ ದಿನಗಳಲ್ಲಿ ಕರಸಿದ್ದೇಶ್ವರ ನಾಟಕ ಅಥವಾ ಅವ್ರ ಪಾತ್ರ ಮಾಡ್ತಕ್ಕಂಥ ಒಂದು ನಾಟಕನ ಮಾಡ್ಲಿ. ಮಲ್ಲಯ್ಯ ಕುಮಾರಿ ಅವರು ನಾಟಕ ಮಾಡೋದನ್ನ ಬಹಳ ಜನ ನೋಡ್ಬೇಕನ್ನೋ ಆಸೆ ಐತಿ. ಆದ್ರೆ ಮಲ್ಲಯ್ಯಗೆ ಹೇಳ್ತೀವಿ, ಅದ್ರಾಗ ಹಳ್ಳೂರ್ಗೆ ಒಂದು ಪಾರ್ಟ್ ಕೊಡ್ರಿಪ್ಪ. ಮೊದಲು ಬೆಳಿಗ್ಗೆ ಆಡ್ಯಾನವ, ಬಾದೋಡಿಲಿದ್ದ ಬೆಳಿಗ್ಗೆ ನಾಟಕ ನೋಡ್ಯಾನ, ನಾಗನಗೌಡ್ರ ಮನೆಯಾಗ ನೀರ್ನು ಹಾಸ್ಯಾನ, ಹಳ್ಳಿಗೆ ಹನುಮಸಾರದಾಗ ರಾಜಕಾರಣದಾಗ ಮುಂದೂ ಅದನ. ಮಲ್ಲಯ್ಯ ನಿನಗೆ ಜೊತೆಯಾಗಿಯೂ ಇರ್ತಾನ ಅನ್ನೋ ಒಂದು ಮಾತನ್ನ ಮಲ್ಲಯ್ಯಗೂ ತಿಳಿಸ್ತೀವಿ. ಅದರಂತೆ ದುತ್ತರಿಯವರ ಹೆಸರನ್ನ ಈ ನಾಡಿನಾದ್ಯಂತ ಪಸರಿಸ್ತಕ್ಕಂಥ ಕೆಲಸವನ್ನ ನಿಸರ್ಗ ಸಂಗೀತ ಶಾಲೆಯವರು ಹಾಗೂ ಮಲ್ಲಯ್ಯ ಕುಮಾರಿ ಅವರು ಮಾಡ್ಲಿ. ರೋಗದಿಂದ ಬಳಲಿರ್ತಕ್ಕಂಥ ಶಾಂತಲೆ ಬಂದು ನೀರು ಚಿಮ್ಕಿಸಿ ಸೇವೆ ಮಾಡೋ ಹೊತ್ನ್ಯಾಗ ಕರ್ಸಿದ್ದೇಶ್ವರ ಸ್ವಾಮಿಗಳು ಪ್ರತ್ಯಕ್ಷ ಆಗ್ತಾರಲ್ಲೇ. ಆ ಹೊತ್ನ್ಯಾಗ ಒಂದು ಮಾತೈತೆ, ಲೋಕ ಸಂಕಲ್ಪದ ಪರಿಜ್ಞಾನವಿಲ್ಲದ ಗಾವಿಲರು ಈ ನಿಮ್ಮ ಮಾತನ್ನ ನಂಬಬಹುದು ತಾಯಿ. ಲೋಕಾತೀತನು ಸನಾತನ ಶಿವಯೋಗಿಯಾದ ಮೈಸೂರಿನ ಬೃಹನ್ ಮಠದ ಶೂನ್ಯ ಸಿಂಹಾಸನಾಧೀಶ್ವರ ಕರ್ಸಿದ್ದೇಶ್ವರೆಂದು ಕರೆಯಿಸಿಕೊಳ್ಳುವ ಈ ಕರ್ಸಿದ್ದೇಶ್ವರನ ಮುಖದಿಂದ ಬಂದ ಮಾತು ಎಂದಾದ್ರೂ ಹುಷಿಯಾಗಲು ಸಾಧ್ಯವೇ? ಧನ್ಯವಾದಗಳು. ಯಾಕಂದ್ರೆ ಹಳ್ಳೂರು ಬಸವಣ್ಣ ಪಾಠ ಮಾಡಿಲ್ಲ ಇನ್ನೊಂದ, ಹಿಂಗಾಗಿ ನಮ್ಮ ಪ್ರಶಸ್ತಿ ಹಿಂದ್ಕ ಮುಂದ್ಕ ಹೋಗ್ಬಿಡ್ತಾವ. ಕರ್ಸಿದಪ್ಪನ ಜಗ್ ಮಾಡೀನಿ ಪಾಠ, ಎಲ್ಲ ಜಗ್ ಮಾಡೀನಿ. ಧನ್ಯವಾದಗಳು. ಪ್ರೋತ್ಸಾಹ ನೀಡ್ತಿದ್ರು ನಮ್ಮ ನಾಟಕ ಕಾರ್ಯಕ್ರಮಕ್ಕೆ. ಅವ್ರ ತರುವಾಯ
ಅವರ ಚಿರಂಜೀವಿ ಆಗಿರ್ತಕ್ಕಂಥ ಮಾಂತೇಶ್ ಅಕ್ಷಿಮುಂದಿನವರು ಕೂಡ ನಮಗೆ ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಾರ. ಆ ಒಂದು ಮಹನೀಯರು ಮಾಂತೇಶ್ ಅಕ್ಷಿಮುಂದಿನವರು ಸಭೆಯನ್ನು ಉದ್ದೇಶಿಸಿ ಒಂದು ನಾಲ್ಕಲ್ಲಿ ಜಗದ್ಗುರು ಕರ್ಸಿದ್ದೇಶನನ್ನು ನಮಸ್ಕರಿಸುತ್ತಾ, ನಿಸರ್ಗ ಸಂಗೀತ ನಮ್ಮವ್ರವ್ರು ಎಲ್ಲರೂ ಹೆಸರು ಹೇಳಿದ್ರೆ ಅದು ಸರಿ ಅನ್ಸಾಗಿಲ್ಲ. ಈ ಒಂದು ನಿಸರ್ಗ ಸಂಗೀತ ಶಾಲೆ ನಾನು ಈ ಒಂದು ಉದ್ಘಾಟನೆ ಪ್ರಥಮ ವರ್ಷದ ಉದ್ಘಾಟನೆಯನ್ನು ಇದೇ ಒಂದು ಜಗದ್ಗುರುಗಳ ಸನ್ನಿಧಿಯಲ್ಲಿ ಪ್ರಾರಂಭವಾಗಿದ್ದು, ನಾಟಕ ಮಾಡಿದರೆ ಉಚಿತ ಒಂದು ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಹೀಗಾಗಿ ಮಲ್ಲಯ್ಯನ ಸರಸ್ವತಿ ಐತಿ, ಲಕ್ಷ್ಮಿ ಇಲ್ಲ. ಸರಸ್ವತಿ ಅಂದ್ರೆ ಏನು? ಯಾರಿಗಾರು ಗುರ್ತೈತಂಬ ಅಂದ್ರೆ ಅದು ವಿರೂಪಾಕ್ಷಪ್ಪ ದುತ್ರಿಗೆ ಅವ್ರಿಗೆ ಅಂತ ಇದೆ. ವಿರೂಪಾಕ್ಷಪ್ಪ ದುತ್ರಿಗೆ ಅವರು ಸಭೆಯನ್ನು ಉದ್ದೇಶಿಸಿ ಒಂದು 4 ಮಾತು ಹೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬಲ್ಲಿದರು ಯಾರಿಲ್ಲ, ಎಲ್ಲ ಬಲ್ಲವರಂತೂ ಇಲ್ಲವೇ ಇಲ್ಲ ಸರ್ವಜ್ಞ. ಕನ್ನಡ ರಂಗಭೂಮಿಗೆ ಅಖಂಡವಾಗಿ 67 ನಾಟಕಗಳನ್ನು ಕೊಟ್ಟಂಥ ಧೀಮಂತ ಕವಿ, ರಂಗಭೂಮಿಯ ಪಿತಾಮಹ PB ದುತ್ತರ್ಗಿಯವರ ಈ ಸ್ಮರಣೋತ್ಸವ ಬಹಳ ವಿಜೃಂಭಣೆಯಿಂದ ನನ್ನ ತಂಗಿ ಗಂಡ ಮಾಡ್ತಾ ಇದ್ದಿದ್ದು ಭಾಳ ಹೆಮ್ಮೆ ವಿಷಯ. ಅವ್ರ ಬಗ್ಗೆ ಹೇಳೋದೇನು ವಿಷಯ ಏನಿಲ್ಲ, ಎಲ್ಲರೂ ಹೇಳೇ ಬಿಟ್ಟಿದ್ದಾರೆ. ಯಾಕಂದರೆ ನಾವು ಈ ಊರಿಗೆ ಮೊದಲು ನಾವು ನಮ್ಮ ಕಂಪ್ನಿ ಹಾಕಿದಾಗ ನಾವು ಬಂದಿದ್ದು, ಮೊದಲು ಹನುಮಸಾಗರಕ್ಕೆ ಬಂದಾಗ ಈ ಶಾಲೆಯನ್ನು ಕಟ್ಟಿದಾರಲ್ಲ ಪ್ರೈಮರಿ ಸ್ಕೂಲು, ಅಲ್ಲೇ ನಮ್ಮ ನಾಟಕ ಥಿಯೇಟ್ರ್ ಹಾಕಿ ಅಖಂಡವಾಗಿ 3 ತಿಂಗಳ ನಾವು ಹನುಮಸಾಗರದಾಗ ಇದ್ವಿ. ಆವಾಗ ನಮ್ಮದು ಸುಖದ ಸುಪ್ಪತ್ತಿಗೆ, ತಾಯಿ ಕರಳು, ಮಲಮಗಳು, ಸಂಪತ್ತಿಗೆ ಸವಾಲು, ಪುರಂದರದಾಸ ಇವೆಲ್ಲ ನಾಟಕಗಳನ್ನು ವಿಜೃಂಭಣೆಯಿಂದ ಈ ಹನುಮಸಾಗರದಲ್ಲಿ ಮೊದಲು ಪ್ರದರ್ಶನ ಮಾಡಿದ್ವಿ. ಅವ್ರ ಬಗ್ಗೆ ಅಪ್ಪಾರ ಬಗ್ಗೆ ಹೇಳಬೇಕು ಅಂದ್ರೆ 1 ದಿವಸ 2 ದಿವಸ ಸಾಧ್ಯ ಇಲ್ಲ. ಯಾಕಂದ್ರೆ ಅಪ್ಪಾರಿಗೆ ಒಂದು ಆಸೆ ಇತ್ತು. ಬೆಂಗಳೂರಿಗೆ ಛತ್ರಪತಿ ಶಿವಾಜಿ ನಾಟಕ ನಾವು ಮಾಡಲಿಕ್ಕೆ ಹೋದಾಗ ರಾಜ್ಕುಮಾರ್ ಆ ನಾಟಕದ ಉದ್ಘಾಟಕರಾಗಿ ಬಂದಿದ್ದರು. ಅವ್ರು ಹೇಳಿದರು, ದುತ್ತರಿಗೆ ಅವರ ನೀವು ಈ ನಾಟಕ ಆಡೋಕ್ಕೆ ತೊಗೊಂಡು ಬಂದಿರಿ, ಆದರೆ ನಾನು ಸಂಪತ್ತಿಗೆ ಸವಾಲು ರಂಗನಾಟಕ ಹ್ಯಾಂಗಿರುತ್ತೆ ಅದನ್ನು ನೋಡ್ಬೇಕನ್ನೋದು ಆಸೆ ಭಾಳ ಐತೆ ನನಗೆ. ಸಿನಿಮಾ ಮಾಡೀವಿ, ಆದರೆ ನಮ್ಮ ಸಿನಿಮಾ ನಿಮ್ಮ ನಾಟಕದಷ್ಟು ಚಲೋ ಇಲ್ಲ, ನನಗೆ ಅದೊಂದು ಆಸೆ ಐತಿ ಅನ್ನೋ ಒಂದು ಮಾತೊಂದು ರಾಜ್ಕುಮಾರ್ ಅಪ್ಪನ ಮುಂದೆ ಹೇಳಿದರು. ನಮ್ಮ ಅಪ್ಪಗೆ ಇದು ಭಾಳ ದಿವಸದಿಂದ ಆಸೆ ಇತ್ತು. ಅವರು ನಂದು ಒಂದು ಸಂಪತ್ತಿಗೆ ಸವಾಲು ನಾಟಕ ಆಗಬೇಕಪ್ಪ ರವೀಂದ್ರ ಕಲಾಕ್ಷೇತ್ರದಾಗ. ಯಾಕಂದ್ರೆ ದೊಡ್ಡ ದೊಡ್ಡ ಮಹಾನ್ ಕವಿಗಳು, ಮಹಾನ್ ನಟರು, ಪೃಥ್ವಿರಾಜ್ ಕಪೂರ್, ವೈಜಂತಿಮಾಲ, ರಾಜ್ಕುಮಾರ್, ನರಸಿಂಹರಾಜು, ವಿಷ್ಣುವರ್ಧನ ಇಂಥವರೆಲ್ಲ ಬಂದು ಹೋದ ರಂಗಭೂಮಿಯಾಗ ನನ್ನೊಂದು ಸಂಪತ್ತಿಗೆ ಸವಾಲು ನಾಟಕ ಆಗಬೇಕಪ್ಪ ಅನ್ನೋದೊಂದು ಆಸೆ ಇತ್ತು. ಆದರೆ ಆರ್ಥಿಕ ಪರಿಸ್ಥಿತಿಯಿಂದ ಅವನ ಆಸೆ ಹಾಗೆ ಉಳಿದುಬಿಟ್ಟಿತ್ತು. ಅದನ್ನು ನಮ್ಮ ತಂಗಿ ನನಗೆ ಅಂದೇ ಅಂತಿದ್ಲು, ಎಣ್ಣ ಏನಾದರೂ ಮಾಡಿ ಅಪ್ಪನ ಆಸೆ ಒಂದು ತೀರ್ಸನಪ್ಪ, ಅದೊಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ಒಟ್ಟು ಒಂದು ನಾಟಕ ಆಡಬೇಕು ಅಂದು. ಎಲ್ಲ ಮುಗಿದುಬಿಟ್ಟಿದ್ದವ, ನಾನು ಪೇಷಂಟ್ ಆಗಿಬಿಟ್ಟಿನಿ, ನೀನು ಶಾಲಿ ಮಾಸ್ತರ್ಜಿ ಆಗಿರಿ, ಹೆಂಗೆ ಸಾಧ್ಯ ಅಂದೆ. ಅದು ಹನುಮಸಾಗರ ವತಿಯಿಂದ ಹೋಗಿ ಆಡಿದ್ದು ಭಾಳ ಹೆಮ್ಮೆಯ ವಿಷಯ. ಯಾಕಂದ್ರೆ ಇಲ್ಲೇ ನಾನು ಮೊದಲು ಇಲ್ಲಿ ಆಡಿಸಿದ ನಾಟಕ ಫಸ್ಟ್ ನಾವು ಗಡದವ್ರ ಮನೆಯಾಗಿದ್ದಾಗ ಬಡವ ಬದುಕಲೇಬೇಕು ಅನ್ನೋ ನಾಟಕನ ಮೊದಲು ಶುರು ಮಾಡಿದ್ದೇ ನನ್ನಿಂದಾಗಿದ್ದು. ಅಲ್ಲಿ ತನಕ ನಾಟಕ ST ಅರಸರು ಅವರೆಲ್ಲ ಇದ್ದರು. ಅವರು ಆವಾಗ ಹೇಳಿದಾಗ ಬೆಂಗಳೂರಾಗಿದ್ದಾಗ, ಇಲ್ಲಪ್ಪ ನಾಟಕ ಮಾಡು, ಇಲ್ಲೇ ಇದ್ದೀರಿ ನೀವು ಅಂದಾಗ ಫಸ್ಟ್ ನಾವು ಇಲ್ಲಿ ಮಾಡಿದ್ದು ಬಡವ ಬದುಕಲೇಬೇಕು. ಆ ನಾಟಕ ಆದಮೇಲೆ ಮುಂದೆ ಕಂಟಿನ್ಯೂ ಆಗೇ ಹೋಯಿತು. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನೂ ಅವ್ರ ನಾಟಕ ಬಹಳ ಇದ್ದಾವೆ. ಒಂದು ಆಸೆ, ಅವರು ಬರೆದು ಪ್ರೀತಿಯಿಂದ ಬರೆದ ನಾಟಕ ಕರಿಸಿದ್ದೇಶ್ವರ ಮಹಾತ್ಮೆ. ಅದನ್ನು ನಾನು ಮದುವೆ ಆದಮೇಲೆ ನಾನು ಆ ಕಡೆ ಹೋದ್ಮೇಲೆ ಬರೆದ ನಾಟಕ. ಅದನ್ನು ನಾನು ಗದಗ ಬಳಗನೂರು ಮಠದಲ್ಲಿ ನಾನು ನಾಟಕ ಆಡಿಸಿದ್ದೆ. ಅದನ್ನು ಕ್ಯಾಸೆಟ್ ಮಾಡಿ ತಂದು ಕೊಟ್ಟಾಗ ಇಳ್ಳು ಪಕ್ಷಿ ಆ ನಾಟಕ ಭಾಳ ಚೆಂದಾಗಿತ್ತಪ್ಪ, ನನಗೀಗ ಅದು ಮುಗಿದೈತೆ, ಇನ್ನೊಮ್ಮೆ ಅದನ್ನು ಒಮ್ಮೆ ಆಡಿಸು ಅಂತಂದು ನನಗೊಮ್ಮೆ ಹೇಳಿದ ನೆನಪು. ಅದು ಒಂದು ಆಸೆ ಐತಿ, ಸಾಗರ ಕಲಾವಿದರಿಂದ ಆಡಿಸ್ಬೇಕು ಅನ್ನೋದೊಂದು ಆಸೆ. ಅದು ಒಂದು ಆಸೆನ ಈ ನಮ್ಮ ಹನುಮಸಾಗರದ ಎಲ್ಲ ಕಲಾಭಿಮಾನಿಗಳು, ಅವ್ರ ಹೆಸರು ಎಲ್ಲರಿಗೂ ಹೇಳಕ್ಕೆ ಹೋಗೋದಿಲ್ಲ ನಾನು, ಇಲ್ಲಿವರೆಗೂ ನಮ್ಮ ದುತ್ತರಿಗೆ ಮನೆ ತಳೆದವ್ರನ್ನ ಎಷ್ಟು ಪ್ರೀತಿಯಿಂದ ಕಂಡೀರಿ ಅನ್ನೋದನ್ನು ಒಂದು ಮಾತು ಹೇಳ್ತೀನಿ. ಮನಸ್ಸಿನ ಮಳಿಗೆ
ಮಾತಿನ ಎಂಜಲ ಹಚ್ಚಬಾರ್ದು. ಇದು ನಮ್ಮ ಅಪ್ಪ ನಮಗೆ ಕಲಿಸಿದ್ದು. ಈಗ ನಾವು ಏನಾದರೂ ಮಾತಾಡಿದ್ವಿ ಅಂದ್ರೆ ಆ ಮಾತು ಮೈಲಿಗೆ ಆಗುತ್ತೆ. ಯಾಕಂದ್ರೆ ದುತ್ತರಿಗೆಯವ್ರ ಬಗ್ಗೆ, ನಮ್ಮ ಮನೆತನದ ಬಗ್ಗೆ, ಹನುಮಸಾಗರ, ಇಡೀ ಹನುಮಸಾಗರನ ಅಷ್ಟು ಪ್ರೀತಿಯಿಂದ, ಅಷ್ಟು ಆತ್ಮೀಯತೆಯಿಂದ ನಮ್ಮನ್ನು ಅಪ್ಪಗೊಂಡಿರೋ ಒಂದು ಆಸೆ. ಕರಿಸಿದ್ದೇಶ್ವರ ನಾಟಕನ ಈ ಹನುಮಸಾಗರದಲ್ಲಿ ಆಡಿಸ್ಬೇಕು, ನಮ್ಮ ಅಪ್ಪನ ಆಸೆ ಅದು. ಅದನ್ನು ನಾನೇ ದಿಗ್ದರ್ಶನ ಮಾಡಬೇಕನ್ನೋದೈತೆ. ಎಲ್ಲರೂ ಕೂಡಿರೋದು ನಮ್ಮ ಆಸೆಯನ್ನು ಎಲ್ಲರೂ ಕೂಡ ನೆರವೇರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹೆಚ್ಚಿಗೆ ನಾನು ಮಾತಾಡೋದಿಲ್ಲ. ಇವತ್ತಿನ ನಾಟಕ ಬಹಳ ಒಳ್ಳೆಯ ನಾಟಕ. ವೃತ್ತಿರಂಗ ಭೂಮಿಯಲ್ಲಿ ಹೆಸರು ಮಾಡಿದಂಥ ಮಹಾದೇವ್ ಹೊಸೂರವರು ಈ ನಾಟಕವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ ನಾಟಕವನ್ನು ಇವತ್ತು ನೀವು ನೋಡ್ರಿ, ಆನಂದ ಪಡ್ರಿ. ಕನ್ನಡ ರಂಗಭೂಮಿ ಉಳೀಲಿ, ದುತ್ತರಿಗೆವ ಹೆಸರು ಇನ್ನೂ ಉಳೀಲಿ, ಇನ್ನೂ ಅನೇಕ ನಾಟಕಗಳು ಬರಲಿ ಅಂತ ಬಯಸಿ ಆ ಕನ್ನಡ ತಾಯಿ ಭುವನೇಶ್ವರಿಗೆ ಅಖಂಡವಾಗಿ ನಮಸ್ಕರಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಮಾಮ್ ಸಾಹೇಬ್ ಪಾತ್ರ ಮಾಡಿದ ಶ್ರೀ ರಾಮಚಂದ್ರ ಬಡಿಗೇರ್ ಶಿಕ್ಷಕರು, ಇವರಿಗೆ ಬಸವರಾಜ್ ಹಳ್ಳೂರವರು ಸನ್ಮಾನ ಮಾಡಲು ವಿನಂತಿ. ಸಾಹೇಬ್ ಪಾತ್ರ ಮಾಡಿದ ರಾಮಚಂದ್ರ ಬಡಿಗೇರ್ ಸರ್ ಅವರಿಗೆ ಶ್ರೀ ಬಸವರಾಜ್ ಹಳ್ಳೂರವರಿಂದ ಗೌರವ ಸಮರ್ಪಣೆ. ಈ ನಾಟಕದಲ್ಲಿ PSI CID ಪಾತ್ರ ಮಾಡಿದ ಶ್ರೀ ಚಂದ್ರಶೇಖರ್ ಗುಳಿ, ಈ ನಾಟಕದಲ್ಲಿ ಶಿವನಗೌಡ ಪಾತ್ರ ಮಾಡಿದ ಬೀರಪ್ಪ ಕಡ್ಲಿಮಟ್ಟಿ ಆಂಗ್ಲ ಶಿಕ್ಷಕರು, ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಹನುಮಸಾಗರ, ಇವರಿಗೆ ವಿಶ್ವನಾಥ್ ನಾಗೂರ್ ಅವರು ಸನ್ಮಾನ ಮಾಡಲು ಅವರಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸಲು ಶ್ರೀ ಶಶಿಧರ್ ಸಿನ್ನೂರ್ ಇವರು ಈ ನಾಟಕದಲ್ಲಿ ವಿಷ್ಕಂಠನ ಪಾತ್ರದಲ್ಲಿ ಶಶಿಧರ್ ಸಿನ್ನೂರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಅವರಿಗೆ ಶ್ರೀ ಸಿದ್ದಯ್ಯ ಬಾಳಿಹಳ್ಳಿಮಠಿಯವರು ಗೌರವ ಸಮರ್ಪಣೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ. ಮಂಜುನಾಥ್ ಬಂಗಾಳಿಯವರು, ಶ್ರೀ ಶರಣಪ್ಪ ಪಲ್ಲೇದ್ ಇವರು ವೇದಿಕೆಗೆ ಆಗಮಿಸಿ ಈ ನಾಟಕವನ್ನು ಸುಜಾತವಾಗಿ ಹಾಕಿಕೊಟ್ಟಂಥ ಶ್ರೀ ಗುರು ಪುಟ್ಟರಾಜ ಡ್ರಾಮಾ ಸೀನ್ಸ್ ಹಿರೇಕೊಪ್ಪ ಇವರ ಮಾಲಕರು ಯಾರಾದರೂ ಒಬ್ಬರು ಬಂದು ಗೌರವವನ್ನು ಸ್ವೀಕರಿಸಲು ವಿನಂತಿ. ಡ್ರಾಮಾ ಸೀನ್ಸ್ ಇವರಿಗೆ ಶ್ರೀ ರುದ್ರಗೌಡ ಗೌಡಪ್ಪನವರು ಗೌರವ ಸಮರ್ಪಣೆ ನೀಡಬೇಕಾಗಿ ವಿನಂತಿ. ಈ ಶ್ರೀ ಗುರುರಾಜ್ ದೇಸಾಯಿ ಅವರಿಗೆ ಸುನಿಲ್ ಬಸೋದಿ ಅವರು ಹಿನ್ನೆಲೆ, ಗಂಗಾಧರ್ ಸಾ ರಾಯಬಾಗಿ, ಬಸವರಾಜ್ ಮಡಿವಾಳರ್ ನಮ್ಮ ಸಂಘದ ಬೆನ್ನೆಲುಬು, ಅವರು ಬಂದು ಸನ್ಮಾನವನ್ನು ನಮ್ಮ ಲಂಕೇಶ್ ವಾಲಿಕಾರ್, ಪ್ರಮೋದ್ ಸಾಗರ್ ಕ್ಯಾಶೋ ವಾದಕರು ಇವರು ಬಂದು ಗೌರವ ಫ್ರಾನ್ಸಿಸ್ ಕೌಜಿಗೇರಿ ರಿದಮ್ ಪ್ಯಾಡ್, ಮಾಂತೇಶ್ ಚೌಗಲಾ ಕಲಾವಿದರು, ಮಾಂತೇಶ್ ಚೌಗಲಾ ಪ್ರೋತ್ಸಾಹಿಸ್ತಾರೆ. ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಈಗ ಎಲ್ಲ ಗಣ್ಯಮಾನ್ಯರು ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು.
ಈ ಲೋಬಾನ ಹಚ್ಬೇಕು, ಲೋಬಾನ. ಈಗ ಸಂಗಮೇಶ್ ಕಣ್ಣೂರವರಿಂದ ಒಂದಾರ್ಪಣೆ. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಂಜೆಯ ಸಾಮಾಜಿಕ ನಾಟಕ ಉದ್ಘಾಟಕರ ಆದಿಯಾಗಿ ಎಲ್ಲ ಗುರು ಹಿರಿಯರಿಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ಧನ್ಯವಾದಗಳು. ಅದೇ ರೀತಿ ಹೋದ್ರು ನಾನು ಬಿಡಂಗಿಲ್ಲ. ನಿಲ್ಲು. ಇಲ್ಲ, ನನ್ನ ಪ್ರಾಣ ಒತ್ತಿ ಇಟ್ಟಾದ್ರೂ ನನ್ನ ಮಕ್ಕಳು ನಾನು ಕಾಪಾಡ್ಕೊಳ್ತೀನಿ. ನನ್ನ ಬೆಂಡ ಹತ್ತಬೇಡ್ರಿ. ಇಲ್ಲ, ಇವತ್ತು ನಿನ್ ಕೊಂದಾದ್ರೂ ಸರಿ, ನಾ ಖುಷಿನ ಒಯ್ತೀನಿ. ನಿಲ್ಲು, ಓಡಬೇಡ. ಇಲ್ಲ, ನನ್ನ ಬೆಂಡ ಹತ್ತಬೇಡ್ರಿ. ನನ್ನ ಮಕ್ಕಳು ನಾನು ಕೊಡಂಗಿಲ್ಲ. ನನ್ನ ಬೆಂಡ ದೇವ್ರಿ, ನನ್ನ ಕೂಸಿನ ನಾನು ಹೆಂಗ್ ಕಾಪಾಡಿಕೊಳ್ಳಿ? ನನ್ನ ಮಗಳನ್ನ ನಾ ಹೆಂಗ್ ಕಾಪಾಡಿಕೊಳ್ಳಿ ದೇವ್ರಿ? ಹೆಂಗ್ ಕಾಪಾಡಿಕೊಳ್ಳಿ? ಎಲ್ಲ ನೀಚ ಹೆಣ್ಣೆ, ನನ್ನ ಕಣ್ಣು ತಪ್ಪಿಸಿ ಓಡಿ ಹೋಗ್ತೀಯಾ ನೀನು? ನೀ ಪಾತಾದ ಕಡೆಗಿದ್ರು ನಾನು ನಿನ್ ಬಿಡಂಗಿಲ್ಲ. ನಾನು ಅಂದ್ಕೊಂಡಿದ್ದು ಮಾಡೇ ತೀರ್ತೀನಿ. ಎಲ್ಲ ಇವ ಬಂದಲ್ರಿ ಇಮಾಮ್ ಸಾಹೇಬ. ಬರ್ಲಿ ಬರ್ಲಿ. ಯಾಕೋ ಎಷ್ಟು ಬೆವತಿದಿ? ಓಡಿ ಬಂದು ಏಕಾಕತ್ತೀಯಲ್ಲ. ಯಾರನ್ನಾದ್ರೂ ಹುಡುಕಕತ್ತೀಯೋ ಅಥವಾ ನಿನ್ ಯಾರಾದ್ರೂ ಹುಡುಕಕತ್ತಾರೋ? ಓಹೋ, ಇಮಾಮ್ ಸಾಹೇಬ್ರು, ಸಲಾಮ್ ಅಲೈಕುಂ. ಶರಣಪ್ಪ, ಶರಣು. ಭಯ್ಯ, ಎಷ್ಟು ದಿನ ಆತ್ರಿ ನಿಮ್ಮನ್ನ ನೋಡಿ. ಇವತ್ತು ನಿಮ್ಮನ್ನ ನೋಡಿ ಸಾಕ್ಷಾತ್ ಅಲ್ಲಹಾನ ದರ್ಶನ ಆದಂಗ ಆತ್ ನೋಡ್ರಿ. ಭಯ್ಯ, ಈ ಕಡೆಯಿಂದ ಬಂದ್ರಲ್ಲ, ಎಲ್ಲಿ ಹೋಗಿತ್ತು ತಮ್ಮ ಸವಾರಿ? ನಮಾಜ್ ಮುಗಿಸ್ಕೊಂಡು ಈಗ ಬಂದ್ಯಪ್ಪ. ಇಷ್ಕಂಟ ನೀವು ಮಾತು ಬದಲಾಯಿಸಬೇಡ. ಯಾರೊಂದಿಗೂ ಜಗಳಾಡಿಯೋ ಏನೋ? ಅಲ್ಲ, ಯಾರಾದ್ರೂ ಕೂಡ ಜಗಳಾಡಿದ್ರ ಅದನ್ನ ಹೇಳು. ನಾನು ನಿನ್ನ ಜಗಳ ಬಗೆಹರಿಸಿ ನೀನು ಉಳಿಸ್ತೀನಪ್ಪ. ಹೇ 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 ಭಯ್ಯ, ನಾವ್ ಯಾರು ಕೂಡ ಜಗಳ ಮಾಡ್ಲಿರಿ ಭಯ್ಯ? ಮತ್ತೆ ಇಷ್ಟ್ಯಾಕೆ ಬೆವತಿಯಪ್ಪ ನೀನು? ಅಂಥದ್ದೇನಿಲ್ರಿ ಭಯ್ಯ. ಮನ್ಯಾಗ ನನ್ನ ಹೆಂಡತಿ ಶಾಂತಾಗೂ ನನಗೂ ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗೈತ್ರಿ. ಅಷ್ಟಕ್ಕೆ ಕೆರಿಗೆ ಬೀಳ್ತೀನಿ, ಬಾವಿಗೆ ಬೀಳ್ತೀನಿ ಅಂತೇಳಿ ಮನೆ ಬಿಟ್ಟು ಓಡಿ ಬಂದಾಳ್ರಿ. ಮತ್ತೆ ನಿಮಗೇನಾರ ಈ ದಾರ್ಯಾಗೆಲ್ಲರ ಕಂಡಾಳನ್ರಿ? ಹಾ, ಕಂಡಿದ್ಲಪ್ಪ. ಯಾಕವ ಇಷ್ಟೊತ್ನಾಗ ಈ ದಾರಿ ಹಿಡಿದು ಒಂಟಿ ಅಂತ ನಾ ಕೇಳಿದ್ರ ನನ್ನ ಮಾತಿಗೆ ಉತ್ತರ ಕೊಳ್ಳಾರ್ದ ಆಗ ಓಡೇ ಬಿಟ್ಲು. ಯಾವ ಕಡೆ ಹೋದಳ್ರಿ? ಇದೇ ದಾರಿ ಹಿಡಿದು ಹೋಗ್ಯಾಳಪ್ಪ. ಭಾಳ ದೂರ ಹೋಗ್ಯಾಳ. ಇದೇ ದಾರಿ ಹಿಡಿದು ಹೋಗ್ಯಾಳ್ರಿ? ಹೌದಪ್ಪ. ಭಯ್ಯ, ಆಕಿ ಬೇಕಾದಷ್ಟು ದೂರ ಹೋಗಿರ್ಲಿ, ಮೊದಲು ಹೋಗಿ ಆಕಿನ ಮನೆಗೆ ಕರ್ಕೊಂಡ್ ಬರ್ತೀನಿ. ಹೌದಪ್ಪ, ಹೌದು. ಯಾಕಂದ್ರ ನನ್ನ ಹೆಂಡತಿ ಜೀವಕ್ಕೇನು ಅಪಾಯ ಮಾಡ್ಕೊಬಾರ್ದು ನೋಡ್ರಿ. ಹೌದಪ್ಪ, ಅಪಾಯ ಆಗ್ಬಾರ್ದು. ತಡ್ರಿ ಭಯ್ಯ, ಮಾತಾಡಿ ಹೋಗಿ ಕರ್ಕೊಂಡ್ ಬರ್ತೀನಿ. ತಡ್ರಿ. ಹೋಗಿ ಕರ್ಕೊಂಬ. ಶಾಂತವ, ಬಾ ಹೊರಗ. ಕೂಸಿನ ನಿಮ್ಮ ಕೈಯಾಗ ತಗೊಳ್ರಿ. ಶಾಂತವ, ತಗೊಳ್ರಿ ಭಯ್ಯ, ಹೇಳ್ತೀನಿ ತಗೊಳ್ರಿ. ಆಯ್ತವ, ಕೊಡವ ಖುಷಿನ. ಏನಾತ ಹೇಳವ ನೀನು? ಅಯ್ಯ, ನಮ್ಮಣ್ಣ ನೀನು ಪ್ರಾಣಕ್ಕೆ ಪ್ರಾಣ ಕೊಡೋ ಜೀವದ ಗೆಳೆಯರು. ನೀನು ನನ್ನ ಕೈ ಮೇಲೆ ಕೈ ಹಾಕಿ ಒಂದು ಮಾತು ಕೊಡಬೇಕು. ಹೌದವ, ಕೊಡ್ತೀನಿ ಶಾಂತವ. ಮಾತು ನಡೆಸ್ಕೊಡ್ತೀನವ ನಾನು. ಏನಂತ ಹೇಳವ ಅದನ್ನ? ಅಯ್ಯ, ಇವತ್ತಿನಿಂದ ಈಕೆ ನನ್ನ ಮಗಳೆಲ್ಲ ನಿನ್ನ ಮಗಳು ಅಂತ ತಿಳಿದು ಜೋಪಾನ ಮಾಡಬೇಕು. ನನ್ನ ಮಗಳನ್ನ ನಿನ್ನ ಮನೆಯಾಗ ಇಟ್ಕೊಂಡು ಜೋಪಾನ ಮಾಡಿ ನಮ್ಮ ಅಣ್ಣನ ಮಗ ಶಿವನಗೌಡಗೆ ಕೊಟ್ಟು ಮದುವೆ ಮಾಡಬೇಕು. ನನ್ನ ಮಗಳು ನನ್ನ ತವರ ಮನೆಯ ಸೊಸೆಯಾಗಿ ಬಾಳಬೇಕು ಅನ್ನೋದು ನನ್ನ ಆಸೆ. ಈ ನನ್ನ ಆಸೆ ನಡೆಸಿಕೊಡು ಭಯ್ಯ, ನನ್ನ ಆಸೆ ನಡೆಸಿಕೊಡು. ಶಾಂತವ, ಇದು ನೀನು ಹೇಳಕತ್ತೀಯವ ನೀನು? ಈ ಕೂಸಿನ ನನ್ನ ಕೈಯ ಕೊಟ್ಟು ನೀನು ಎಲ್ಲಿ ಹೊಂಟಿದಿ?
ಏನೇನು ಒಗಟಿನ ಮಾತು? ಎಲ್ಲರೂ ನನ್ನ ಕಡೆಯಿಂದ ಬಿಡಿಸಿ ಹೇಳಕ್ಕಾಗೋದಿಲ್ಲ ಭಯ್ಯ. ನನ್ನ ಗಂಡ ನನ್ನ ಕೊಲೆ ಮಾಡಕ್ ಬೆನ್ನ ಹತ್ಯಾನ. ಗಂಡ ನಿನ್ನ ಕೊಲೆ ಮಾಡಕ್ ಬೆನ್ನ ಹತ್ಯಾನ? ಎದ್ರ ಸಲುವಾಗಿ? ನಾ ಹೆಣ್ಣಾಗಿ ಹುಟ್ಟಿದ್ದಕ್ಕ, ಹೆಣ್ಣು ಹಡದಕ್ಕ. ಅಂದ್ರ ನಮ್ಮವ್ವ ಇವ ಬೆನ್ನಿಗೆ ಬಿದ್ದ ತಮ್ಮ ಅಂತ ಹೇಳಿ ನಮ್ಮಣ್ಣ ಬ್ಯಾಡ ಬ್ಯಾಡ ಅಂದ್ರು ಆ ಸೆರೆ ಕುಡುಕುಗ ನನ್ನ ಮದುವೆ ಮಾಡಿಕೊಟ್ಟು ತಾನು ಸತ್ತು ಹೋದ. ನನ್ನ ಗಂಡ ಬರೀ ಕುಡಿತಾನ ಅಂತಷ್ಟ ತಿಳ್ಕೊಂಡಿದ್ದಿ. ಅವ ಕುಡಿಯುವುದಷ್ಟೇ ಅಲ್ಲ, ಕಳ್ಳತನ ಮಾಡ್ತಾನ, ಹೆಣ್ಣು ಮಕ್ಕಳ ತಲೆ ಹಿಡಿತಾನ. ಅದು ಸಾಲದು ಅಂತ ಹೆಣ್ಯಾಕ ಹಡದಿ ಅಂತ ನಾನು ಹೊಡೋದು ಬಡದು ನನ್ನ 2 ಹೆಣ್ಣು ಕೂಸುಗಳನ್ನ ದಂಧೆಕೋರರಿಗೆ ಮಾರಾಟ ಮಾಡಿ ಅನ್ಭಯ್ಯ. ನನ್ನ ಮಕ್ಕಳನ್ನ ಮಾರ್ಕೊಂಡ ಶಾಂತವ. ಏನ್ ಹೇಳಕ್ಕೊಟ್ಟಿವ ನೀನು? ಏನ್ ಹೇಳಕ್? ಅವ ಯಾವ ರತನ್ ಅಂತ ಅವ ಬಂದು ನನ್ನ ಗಂಡಗ ರೊಕ್ಕ ಕೊಟ್ಟು ನನ್ನ ಮಕ್ಕಳನ್ನ ತಗೊಂಡು ಹೊಂಟಿದ್ದ. ನಾನು ಹೋಗಿ ಅಡ್ಡು ಬಿದ್ದು ಜಗಳ ಮಾಡಿ ಒಂದು ಕೂಸಿನ ಅವರ ಕೈಗಿಂದ ಕಸ್ಕೊಂಡು ಬಂದಿನಿ. ನನಗೆ ಇನ್ನೊಂದು ಕೂಸು ಅವರಂತೆ ಕೈತಿ ಭಯ್ಯ. ನನ್ನ ಮಗಳು ಎಂತ ಕೆಟ್ಟ ಕಾಲ ತಂದಿಟ್ಟೆಪ್ಪ ನೀನು. ಹಣದ ಮಕ್ಕಳನ್ನ ಮಾರಾಟ ಮಾಡೋದು ಅಂತಂದ್ರ ಈ ಕಿವಿಲೆ ಕೇಳೋದಾಗ ಬಂತು. ಆದ್ರ ಹಳದ ತಾಯಿ ಹೇಗೆ ಸಹಿಸ್ಕೋಬೇಕು, ಯಾಕೆ ಸಹಿಸ್ಕೋಬೇಕು? ನಿನ್ನ ಕಾಲಿಗೆ ಬಿಡ್ತೀನಿ, ಮೊದಲು ಇಲ್ಲಿಂದ ಹೋಗು. ಆ ರತನ್ ನನ್ನ ಇಲ್ಲಿಗೆ ಬಂದರೂ ಬರಬಹುದು. ಇಲ್ಲವಾ? ಇಲ್ಲ, ನಿನ್ನ ಒಬ್ಬಕಿನ ಇಲ್ಲಿ ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲವಾ? ಬೇಕಾದ್ರೆ ನನ್ನ ಮನೆಗೆ ಬಾ ನೀನು. ಬೇಡ ಭಯ್ಯ, ನಾನು ಇನ್ನೊಂದು ಕೂಸು ಅವರಂತೆ ಕಾಯ್ತಿ. ಹೆಂಗರಿ ಮಾಡಿ ನಾನು ಆ ಕೂಸಿನ ತಗೊಂಡ್ ಬರ್ತೀನಿ. ನಿನ್ನೊಬ್ಬಕಿನ ಇಲ್ಲಿ ಬಿಟ್ಟು ಹೋದ್ರ ನಿನ್ ಗತಿ ಏನವ? ಬದುಕಿದ್ರ ಬಂದು ನನ್ನ ಕೂಸಿನ ಮಕ್ಕ ನೋಡ್ತೀನಿ. ಒಂದು ವೇಳೆ ನಾ ಸತ್ರ ನನ್ನ ಮಗಳಿಗೆ ನೀನ ತಾಯಿ ಆಗು ಭಯ್ಯ. ನನ್ನ ಕೂಸಿಗೆ ನೀನ ತಾಯಿ ಆಗು. ಮೊದಲನೇ ಇಲ್ಲಿಂದ ಹೋಗು ಭಯ್ಯ, ಮೊದಲಿನಿಂದ ಹೋಗು. ಆತವಾ, ಹೋಗ್ತೀನಿ. ಹೋಗಿ ನಿಮ್ಮಣ್ಣನ ಭೇಟಿಯಾಗಿ ಅವನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಗಂಡನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ. ಮೊದಲು ಆ ಕೆಲಸ ಮಾಡ್ತೀನಮ್ಮ, ಮೊದಲು ಆ ಕೆಲಸ ಮಾಡ್ತೀನಿ. ಅಯ್ಯ ನನ್ನ ಮಗಳನ್ನ ನಿನ್ನ ಕೈಯಾಗ ಕೊಟ್ಟದ್ದು ಯಾರಿಗೂ ಗೊತ್ತಾಗಬಾರ್ದು ಭಯ್ಯ, ಯಾರಿಗೂ ಗೊತ್ತಾಗಬಾರ್ದು ಅಲ್ವಾ? ನಿನಗೆ ನಾನು ಮೊದಲ ಮಾತು ಕೊಟ್ಟಿನಲ್ವಾ? ಈ ವಿಷಯ ಯಾರ ಮುಂದೆ ಹೇಳೋದಿಲ್ಲವ ನಾನು. ನಿನ್ನೆ ಕಾಪಾಡಿಕೋ. ನಾನು ಬರ್ತೀನವ, ನಾನು ಬರ್ತೀನಿ. ನನ್ನ ಮಗಳು ದೇವರಂಥ ಮನುಷ್ಯನ ಕೈಯಾಗ ಸಿಕ್ಕಳು. ಇಮಾಮ್ ಭಯ್ಯ ನನ್ನ ಮಗಳನ್ನ ಹೂವಿ ನಂಗೆ ಜೋಪಾನ ಮಾಡಿ ನನ್ನ ತವರ ಮನೆಯನ್ನು ಗುಡಿಗೆ ಮುಟ್ಟಿಸ್ತಾನ ಅನ್ನೋ ನಂಬಿಕೆ ನನಗೆ ಬಂತು. ನನಗಿನ್ನೊಂದು ಕೂಸು ಆ ರಾಕ್ಷಸರ ಕೈಯಾಗ ಇತ್ತಲ್ಲ. ನನ್ನ ಮಗಳನ್ನ ಹೆಂಗ್ ಕಾಪಾಡಿಕೊಳ್ಳಿ, ನನ್ನ ಕೂಸಿನ ಹೆಂಗ್ ಕಾಪಾಡಿಕೊಳ್ಳಿ? ಎಷ್ಟು ಹುಡುಕ್ಬೇಕು ನಿನ್ನ? ಕಾರ್ ತಗೊಂಡು ಊರೆಲ್ಲ ಹುಡುಕಿದ್ರೆ ನೀ ಸಿಗ್ಲಿಲ್ಲ. ಈ ಜಂಗಲಕ್ಕೆ ಬಂದು ಅಡ್ಕೊಂಡೇನ? ಎಲ್ಲೈತಿ ಎಲ್ಲೈತಿ ಹೇಳಿ ನೀನು ಅನ್ಕೋಕು. ನಿಮ್ಮ ಕಾಲಿಗೆ ಬೀಳ್ತಿದ್ರಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಮಗಳನ್ನ ಕೊಟ್ಟು ಬಿಡ್ರಿ, ತಾಯಿ ಕರೆ ಅರ್ಥ ಮಾಡ್ಕೊಳ್ರಿ. ನನ್ನ ಮಗಳನ್ನ ಅಗಲಿಸ್ಕೊಳ್ರಿ. ಅಯ್ಯ ಪಿಸ, ನಿನ್ನ ಮಕ್ಕಳ ಸಲುವಾಗಿ ನೀ ಹಿಂಗೆ ಅಳೋದು ಕರೆದು ಮಾಡಿದ್ರ ನಮ್ಮ ರೊಕ್ಕದ ಸಲುವಾಗಿ ನಾ ಯಾರ ಮುಂದೆ ಅಳೋದು ಕರೆದು ಮಾಡಬೇಕು? ನಿನ್ನ ಗಂಡಗ ಕೇಳಿದಷ್ಟು ರೊಕ್ಕ ಕೊಟ್ಟು ನಿನ್ನ ಮಕ್ಕಳನ್ನ ಖರೀದಿ ಮಾಡಿರೋದು ಸ್ವರ್ಗದಾಗಿರೋ ರಂಬೇರನ್ನ ಮಾಡಾಕ. ನಿನಗೂ ಆಸೆ ಇದ್ರೆ ಹೇಳ, ನೀನು ಕೇಳಿದಷ್ಟು ರೊಕ್ಕ ಕೊಡ್ತೀನಿ. ಎಲ್ಲ ಹೇಳ ನೀನೊಂದು ಕೂಸು. ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಕೇಳೋ ಹೆಣ್ಣಲ್ರಿ ಇದು. ಶಾಂತ, ಇನ್ನೊಂದು ಖುಷಿಯಲ್ಲಿ ಹೇಳು. ಹಣದ ಆಸೆಗೆ ಹೆತ್ತ ಮಕ್ಕಳನ್ನ ಮಾರಾಕ ನಿಂತಿರೋ ನೀನು ಒಬ್ಬ ಗಂಡಸ. ನೀಚ ಹೆಣ್ಣೆ, ಹೇಳಿ ಕೇಳಿ ಇವು ಮೊದಲ ಹೆಣ್ಣು. ಅದ ಗಂಡು ಮಕ್ಕಳಾಗಿದ್ರ ನಮಗ ದುಡಿದು ತಂದು ಹಾಕ್ತಿದ್ರು. ಆದ್ರ ಇವು ಹೆಣ್ಣು ದರಿದ್ರ. ಇವ್ರನ್ನ ದೊಡ್ಡವರನ್ನಾಗಿ ಮಾಡಿ
ಮತ್ತೊಂದು ಮನೆಗೆ ಕಳಿಸ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಬೇಕು. ಸಾಯೋ ತನಕ ಆ ಸಾಲಕ್ಕಾಗಿ ನಾ ದುಡಿಬೇಕು. ಇದನ್ನೆಲ್ಲ ವಿಚಾರ ಮಾಡಿ ನಾನು ಈ ತೀರ್ಮಾನಕ್ಕೆ ಬಂದಿನಿ. ಶಾಂತ, ಒಳ್ಳೆ ಮಾತಿಂದ ಹೇಳಕತ್ತೀನಿ, ಇನ್ನೊಂದು ಖುಷಿಯಲ್ಲಿ ಐತಿ ಹೇಳು. ಇಲ್ಲಾಂದ್ರೆ ಈ ಚೂರಿಗೆ ನಿನ್ನ ರಕ್ತದ ರುಚಿ ತೋರಿಸ್ಬೇಕಾಗತ್ತ. ಸಾವಿಗಂಜಿ ಹೆತ್ತ ಮಕ್ಕಳನ್ನ ನರಕಕ್ಕೆ ತಳ್ಳೋ ನೀಚ ತಾಯಿ ನಾನಲ್ಲ. ನಿನ್ನಂಥ ಭಂಡ ಗಣಸಿಗೆ ಹೆಂಡತಿಯಾಗಿ ಬಾಳೋದಕ್ಕಿಂತ ಮುತ್ತೈದೆಯಾಗಿ ಸತ್ತು ಸ್ವರ್ಗ ಕಾಣ್ತೀನಿ. ನಿನ್ನಂಥವ್ರ ನೆರಳು ನನ್ನ ಮೈ ಮೇಲೆ ಬೀಳಬಾರ್ದು. ನನ್ನ ಮಕ್ಕಳನ್ನ ನೀನು ಕಾಪಾಡು, ನನ್ನ ಮಕ್ಕಳನ್ನ ನೀನು ಕಾಪಾಡು. ಅಯ್ಯಯ್ಯವ್ವ, ಇದನ್ನೇ ನೋಡು ಬಂತ ನಾನು. ನಾ ಇಲ್ಲೇ ಇದ್ರ ಪೊಲೀಸ್ ಕಂಪ್ಲೇಂಟ್ ಅಂತ ನನ್ನ ಮೈ ಮೇಲೆ ಬಂದಿತ್ತು. ಏ ಡ್ರೈವರ್, ನಿಲ್ಲಿಸ್ತಾರೋ? ನಾನೇನೋ ಮಾಡಕ್ ಹೋದ್ರಿ ಇದು ಏನೋ ಆಗಿ ಹೋಯ್ತಲ್ಲಪ್ಪ. ಅಯ್ಯೋ ಪಾಪಿ, ಕೊನೆಗೂ ನನ್ನ ತಂಗಿನ ಕೊಲೆ ಮಾಡಿಬಿಟ್ಟೇನೋ ಚಾಂಡಾಲ. ಇಲ್ಲ ಮಾವ, ನಾನು ಕೊಲೆ ಮಾಡಿಲ್ಲ. ಮುಚ್ಚು ಬಾಯಿ ರಾಸ್ಕಲ್. ಕೈಯಲ್ಲಿ ಚಾಕು ಹಿಡಿದು ಕೊಲೆ ಮಾಡಿದ್ದಲ್ಲದೆ ಸುಳ್ಳು ಬಗಳ್ತೀಯ. ಇಲ್ಲ ಸಾಹೇಬ್ರೆ, ನಾನು ಕೊಲೆ ಮಾಡಿಲ್ಲ. ಮಾತಾಡಿದ್ರೆ ಹಲ್ಲು ದುರಿಸ್ಬಿಡ್ತೀನಿ. ನಿನ್ನ ದುಷ್ಟ ಸಂಹಾರಕ್ಕಾಗಿ ನನ್ನ ತಂಗಿನ ಕೊಲೆ ಮಾಡಿಬಿಟ್ಟೇನೋ ಚಾಂಡಾಲ. ಸಾಹೇಬ್ರೆ, ಮತ್ತೆ ಇವ್ನ ಹೇಳ್ಕೊಂಡು ಹೋರಿ. ಆ ನಂತರ ನಾನು ಬಂದು ಸಾಹೇಬ್ರನ್ನ ಭೇಟಿ ಆಗ್ತೀನಿ. ಈ ನೀಚನಿಗೆ ಗಲ್ಲು ಶಿಕ್ಷೆ ಆದಾಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ. ಮಾವ, ಮೊದಲು ನಾನು ಕೊಲೆ ಮಾಡಿಲ್ಲ. ಮುಚ್ಚು ಬಾಯಿ ಬಿಸಿ. ಎಲ್ಲ ಹೆಂಗಲ್ಲಿದ್ದ ಫೋಟೋ ತೆಗಿ. ಸಾಹೇಬ್ರೆ, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಆ ನೀಚನಿಗೆ ಗಲ್ಲು ಶಿಕ್ಷೆ ಆದಾಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ. ಮತ್ತೆ ಹೇಳ್ಕೊಂಡು ಹೋಗಿ ಸಾಹೇಬ್ರೆ. ಇಲ್ಲ ಸಾಹೇಬ್ರೆ, ನಾನು ಕೊಲೆ ಮಾಡಿಲ್ಲ. ನನ್ನ ಮಾತು ನಂಬ್ರಿ. ಶಟ್ ಅಪ್ ರಾಸ್ಕಲ್. ನಿಮ್ಮಂತ ದುಷ್ಟ ವ್ಯಕ್ತಿಗಳನ್ನು ನಿಗ್ರಹಿಸುವುದಕ್ಕಾಗಿ ಈ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ನಿಮ್ಮಂತವರನ್ನ ಹೇಗೆ ಬಾಯಿ ಬಿಡಿಸ್ಬೇಕನ್ನೋದು ಒಂದು ನನಗೆ ಚೆನ್ನಾಗಿ ಗೊತ್ತು. ಬಿಸಿ, ಅರೆಸ್ಟ್ ಹಿಮ್. ಹೇಳ್ಕೊಂಡು ಹೋರಿ ಸಾಹೇಬ್ರೆ. ಮಾವ, ನಾನು ಕೊಲೆ ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕ್ರಿ ಸಾಹೇಬ್ರಿ. ಸಮಾಜದೊಳಗಿಂತ ದುಷ್ಟರು ಇರಬಾರ್ದ್ರಿ ಸಾಹೇಬ್ರೆ. ನೀವೇನು ಚಿಂತೆ ಮಾಡಬಾರಗುಡ್ರಿ. ಅವ್ರನ್ನ ಸರಿಯಾಗಿ ಏನಪ್ಪ ಬುದ್ಧಿ ಕಲಿಸಿ ಅವರಿಗೆ ಶಿಕ್ಷೆ ಆಗುವಂತೆ ನಾನು ನೋಡ್ಕೊಳ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಮಾಡಿಲ್ಲ ಸಾಹೇಬ್ರೆ, ನನ್ನ ಮಾತು ನಂಬ್ರಿ. ಮುಚ್ಚು ಬಾಯಿ ಬಿಸಿ. ಹೇಳ್ಕೊಡು ಭಾವನ. ಹೇಳ್ಕೊಂಡು ಹೋಗಿ ಸಾಹೇಬ್ರಿ. ತಂಗಿ ಶಾಂತವ್ವ, ನಿನಗೆ ಎಂತ ಸಾವು ಬಂದ್ಬಿಡ್ತೇವ, ಎಂತ ಸಾವು ಬಂದ್ಬಿಡ್ತೇವ. ನಂತರ 25 ವರ್ಷಗಳ ನಂತರ ನಾ ಡ್ರೈವರ ನೀ ನನ್ನ ಲವ್ವರ, ನಾ ಡ್ರೈವರ ನೀ ನನ್ನ ಲವ್ವರ, ಆಗೆಳ ದೂರ ಆಗೆಳ ದೂರ ಆಗೆಳ ದೂರ ಆಗೆಳ ದೂರ. ಕೆಡ್ತ್ರಪ್ಪ, ಕಾಲ್ ಕೆಟ್ಟೋದು. ಈ ಹಾಳಾದ ಮೊಬೈಲ್ಗಳು ಬಂದು ಸಂಬಂಧಗಳೆಲ್ಲ ಕೆಟ್ಟವು. ವರ್ಷದ ಕೂಸಿನ ಹಿಡ್ಕೊಂಡು ಕುಣಿಗೆ ಹೋಗೋ ಮುದುಕರು ಮೊಬೈಲ್ ಬೇಕಂತವ. ಹೊತ್ತಿಗೆ ಹಿಟ್ಟಿಲಿಕ್ಕರು ಚಿಂತಿಲ್ಲ, ಮೊಬೈಲಿಗೆ ನೆಟ್ ಬೇಕಂತ. ಇದನ್ನ ನೋಡಿ ನೋಡಿ ನಾನು ನನ್ನ ಜೀವನದಾಗ ಒಂದು ತೀರ್ಮಾನ ಮಾಡಬೇಕು. ಒಟ್ಟ ಮೊಬೈಲ್ನ ಉಪಯೋಗ ಮಾಡಬಾರ್ದು. ಯಾಕಂತೀರನ, ನನಗಿಬ್ರು ಹ್ಯಾಂಡ್ರ ಕಾಣ. ನಾನು ಇಬ್ರು ಹ್ಯಾಂಡ್ರ ಒಂದೇ ಮೊಬೈಲ್ ಇತ್ತು. ಅವರಿಬ್ರು ಮೊಬೈಲಿಗೆ ದಿವಸ ಗುದ್ದಾಡಿ ಗುದ್ದಾಡಿ ನೋಡಿ ಇವ್ರು ನನ್ನ ಮದುವೆ ಆಗ್ಯವರು, ಏನು ಮೊಬೈಲ್ ಮದುವೆ ಆಗಿರುತ್ತಿಲ್ಲ. ನನಗೂ ಸಿಟ್ಟು ಬಂತು ನೋಡಿ. ಆ ಮೊಬೈಲ್ ತೊಗೊಂಡು ಹೋಗೋ ಟ್ರೈನ್ ಮುಡಿ ಕಿಟ್ ಮಾಡಿ ಚಾಡಂಗ್ ಪಾಡಂಗ್ ಚಾಡಂಗ್ ಪಾಡಂಗ್
ಎಲ್ಲ ಪುಡಿ ಪುಡಿ ಆಗೈತೆ. ಹೊಡೆದಾಡ್ಲಿ, ಯಾವ್ದಕ್ಕೆ ಹೊಡೆದಾಡ್ತಾರೆ ಹೊಡೆದಾಡ್ಲಿ, ಹೆಂಗೆ ಹೊಡೆದಾಡ್ತಾರೆ ಹೊಡೆದಾಡ್ಲಿ. ಆದ್ಮೇಲೆ ಹೆಂಡ್ರ ಹೂ ಏರ್ಸಕತ್ತಲ್ಲ, ಏನೇನು ಸಣ್ಣ ಹೆಣ್ತಿ ಸಕ್ರಿಗೋ, ಹಿರೇ ಹೆಣ್ತಿ ಅಮೃತಗೋ. ನಿನ್ನ ಹೆಸರಷ್ಟೇ ಅಮೃತಲೆ, ನನ್ನ ಪಾಲಿಗೆ ವಿಷನ ಆಗಿ ಬಿಟ್ಟಿನಿ. ಯಾವ ಮೂರ್ತ ನಿಮ್ಮ ಅಪ್ಪ ನಿನಗೆ ಅಮೃತ ಅಂತ ಹೆಸರಿಟ್ನು, ನಿಮ್ಮ ತಂಗಿ ಸಕ್ರಿ ಅಂತ ಹೆಸರಿಟ್ನು, ನಮ್ಮಪ್ಪ ಪುಣ್ಯಾತ್ಮರ ಹಾಲೇಶಿ ಅಂತ ಹೆಸರಿಟ್ನು. ಈ ಅಮೃತ ಈ ಸಕ್ರಿ ಹಾಲಿನ ಸೇರವಲ್ದಂತೀನಿ. ಹಾಲು ಗಟ್ಟಿ ಇದ್ರೆ ಕೂಡ್ಯಾವು, ನಿನ್ನ ಹಾಲು ಅನ್ನೋದು ನಿಕ್ಕಟ್ಟು ನೀರಾಗಿತ್ತು. ಇದ್ರಾಗ ಅಮೃತ ಸಕ್ಕರೆ ಹೆಂಗೆ ಕೊಡಬೇಕು? ಅಲ್ಲ, ಇಷ್ಟು ದಿಮಾಕ ಮಾಡಮ್ಮ, ತಾಳಿ ಕಟ್ಟ ಮುಂದೆ ಕಣ್ಣು ಮುಚ್ಚ ಕಟ್ಟಿ ಏನು? ಕಣ್ಣು ಮುಚ್ಚೋಣ ಕಟ್ಟಿದಂಗೆ ಆಗಿಲ್ಲ ನಮ್ಮ ಬಾಳೆವು. ತಂದೆ ತಾಯಿ ಸತ್ರು ಸೋದರ ಮಾವು ಇರ್ಬೇಕಂತ ಹೇಳ್ತಾರೆ ಹಿರಿಯರು. ಏನೋ ನಮ್ಮ ಅವನ ಅಣ್ಣ ಒಂದಲ್ಲಿ ಆಡಿ ಹೆಣ್ಣು ಹಡ್ದಾನ, ಯಾಕೆ ಕೊಟ್ಟರು ಕೊಡ್ಬಾರ್ದು ಅಂತ ಹೆಣ್ಣು ಕೇಳಕ್ಕೆ ನಿಮ್ಮ ಮನೆಗೆ ಹೋದ್ರೆ ಏನಿರ್ಬೇಕು ನಿಮ್ಮ ಅಪ್ಪ? ಏನಂದ? ಅಕ್ಕನ್ ತೊಗೊಂಡ್ರು ತಂಗಿ ಫ್ರೀ ಅಂದ. ಅಲ್ಲ ಇದೇನೋ ದೀಪಾವಳಿಗೆ ಆಫರ್ ಇದ್ದಂಗ ಒಂದು ತೊಗೊಂಡ್ರು ಒಂದು ಫ್ರೀ ಅಂತಾರ. ಏನೋ ಬೇಕಿ ಹೆಸರು ಅಮೃತ ಅದ, ಇನ್ನೊಬ್ಬಕಿ ಸಕ್ಕರೆ ಅದ. ಏನು ಪ್ರಯತ್ನ ಮಾಡಿದ್ರಿ ಹಾಲ್ಯ ಕೂಡಬಾರ್ದೆ, ಕುಡಿದ್ರೆ ಯಾಕೆ ಕೂಡಬಾರ್ದು ಅಂತ ಹೇಳಿ ಹಿಂದ ಮುಂದ ನೋಡ್ಲಾರ್ದ ನಿಮ್ಮ ಕೊಳ್ಳಿಗೆ ತಾಳಿ ಕಟ್ಟಿ ನೋಡು. ಅವತ್ತೇ ನೀ ಸುಖದಾಗ ಬಿದ್ದು ನೋಡು. ಸುಖ ಎರಡು ಕೈಲಿ ಉಳ್ಬೇಕಪ್ಪ. ಏನು ಸುಖ ಸುಖಲೇ ಇದು. ನಿಮ್ಮ ಕೊಳ್ಳಿ ತಾಳಿ ಕಟ್ಟಿದ್ದು ಒಂದ, ಹೊರಗೆ ಹೋಗೋ ದೇವನ ಮನ್ಯಾಗ ಕರ್ಕೊಂಡಿದ್ದು ಒಂದ. ಬೇಡ ನೀನ ಮಾತಾಡ್ತೈತ ತೀರಾ ಬರ ಮಾತಾಡ್ಬೇಡ. ಅಲ್ಲ, ನಿನ್ನ ಕಣ್ಣಿಗೆ ದೌಕಣ ಕಣಕತ್ತೆ ನಾನು. ನೀವಿಬ್ರು ಅಕ್ಕ ತಂಗಿ ದೇವ್ ಇದ್ದಂಗ ನೀವು. ಯಾಯ್ ತೇರಿಗೆ ನೋಡ ಚಂದಾಗಿ ನನ್ನ. ನಮಗ ಇವತ್ತು ಏನೇನು ನೋಡೋ ಮನಸ್ಸೇ ಇಲ್ಲ. ದಿನ ನೋಡಿದ್ದು ನೋಡಿ ರಗಡೆಗೆ ನಮಗ ಮನೆಗೆ ಹೋಗ್ಬಿಟ್ಟು. ದಿನ ನೋಡಿದ್ ನೋಡಿ ಬೇಡ, ಬರೀ ಇವತ್ತು ನನ್ನ ಕೊಳ್ಳ ನೋಡಿ. ಅಂತದೇನಿತ್ಲೆ ನಿಲ್ಕೊಳ್ಳಾಗ ಬಂಗಾರದ ನಕ್ಲೆಸ ಇವನು ಅವನಿಗೆ ತೊಟ್ ಬಿಟ್ಟು ಊರೊಳಗೆ ಒಂದು ಹಂಗಿಲ್ಲ ಅಂತಾದ್ರೆ ಬಂಗಾರ ನಕ್ಲೆಸ ಗೊತ್ತಿರಲಿ ನೀವು. ಮೆತ್ತಗೆ ಮಾತಾಡ್ರಿ, ಇದು ದಾರಿ ಐತಿ, ಸಂತಕ್ಕೆ ಚೀರ್ದಂಗೆ ಚೀರ್ತಿರ್ಲ. ಅಲ್ಲಿ ಒಂದು ನಿಮ್ಮ ಮನೆಗೆ ಹಳೆ ತರಕ್ಕಂತ ಹೋಗ್ಬೇಕಾದ್ರೆ ನಿಮ್ಮಪ್ಪ ಅರ್ಧ ಗುಂಜಿ ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಒಂದು ಗುಂಜಿ ಬೆಳ್ಳಿ ಸತ ಕೊಡಲಿಲ್ಲ. ಬಂಗಾರ ಅಂತ ಮಕ್ಕಳು ಕೊಟ್ಟಿನ ಅದ್ರ ಸುದ್ದ ಮಾಡಿ ಹೋಗಂದ. ಅಂತಾದ್ರೂ ಬೆಳ್ಳಿ ಬಂಗಾರ ಹಾಕೊಂಡು ಹೇಳ್ತಾರಲ್ಲ, ಹೊಟ್ಟೆ ಉರಿಯೋದಿಲ್ಲ ಅಲ್ಲೇ ನಮ್ಮದು. ರೀ, ನಾನು ಇಷ್ಟೆಲ್ಲ ಮಾಡೋದು ನಿಮ್ಮ ಹೊಟ್ಟೆ ಉರಿಲಿ ಅಂತ ಅಲ್ಲ. ಮತ್ತ ಅದಾಳಲ್ಲ ನಿಮ್ಮ ಎರಡನೇ ಹೆಣತಿ, ನಾನು ಸಾವತಿ ಸಾಕ್ರಿ ಆಕಿ ಹೊಟ್ಟೆ ಉರ್ಲಿ ಅಂತ. ಇರ್ಲಿ ಬಿಡು, ಅಷ್ಟಂದ್ರೆ ಆಕಿ ನಿಮ್ಮ ತಂಗಿ ಅಲ್ಲ. ಯಾಕ ಆಕಿ ಬರ ಬಾಳ ವಿಸ್ಕ ಮಾತಾಡಕತ್ತಿಯಲ್ಲ, ಸಕ್ಕರೆ ರುಚಿ ತೋರ್ಸ್ತಾಳೆ ನಿನಗೆ. ಸೆಲೆಕ್ಕೆ ಹೋಗಿಲ್ಲ ನೋಡು, ಮತ್ತ ಸಕ್ಕರೆ ರುಚಿ ಹೇಳಿ ಕೊಬ್ಬರಿಗಡ್ ತಿನ್ನಕೋಬೇಡ. ಯಾಕ? ತಿಂದಿ ಶುಗರ್ ಬರೋದು ಪೇಸ್. ಇನ್ನು ನಾನದಿ ನೋಡು ಅಮೃತ, ಯಾವಾಗ್ಲೂ ಅಮೃತನ ನಾನು. ಈಗಲಾಗ್ಲೂ ಸಾಯ್ತಿ ನನ್ನ ಬಾಯಿಗೆ ಸಟ್ ಹಾಕಿದ್ರ ಪಟ್ಟಣ ಶಡ ನಿಂದಿರ್ತೈತಿ. ಏನು ಅವನ್ ಜೀವ ಹೇಳೋ ಇಲ್ಲ ಹೆಣವತ್ತಿ. ನಾನು ನಿನ್ನ ಹಿರಿಯ ಹೆಂಡತಿ ಅನ್ನೋದು ಮರಿಬೇಡ. ಈ ಕಡೆಗೆ ಬಾ. ಮರಿಬೇಡಕ್ಕಿನ ತಲೆಮ್ಯಾಗ ಕುದಿಸ್ಕೋ, ತಲೆಮ್ಯಾಗ. ಯಾಕ ನೀವಿಬ್ರು ಮನೆಗ ಮಾತಾಡಿ ನಾ ಏನ್ ನಿಮಗೆ ಹಡ್ಡಾಕಿದ್ದೇನು? ದಾರಿ ಮ್ಯಾಗ ನೀನ್ ಶುರು ಮಾಡ್ರಿ ನಿಮ್ ಮಾತುಕತಿನ. ಶ್ರೀಮಂತ ಗೋವಿಂದ. ನೀವು ಇವ್ರೆ ಎಲ್ಲ ನಮ್ಮ ಪಾರ್ಟಿನ. ಬಾಳ ಹಳೆ ಮಂದಿ ಅವ್ರು ನಮಗೆ. ಅಪ್ಪ ಶ್ರೀಕೃಷ್ಣ ಪರಮಾತ್ಮ ನಿನಗೆ 16,000 ಹೆಡ್ ಅಂದ್ರಂತು ಹೆಂಗೆ ಮೇಂಟೈನ್ ಮಾಡ್ತಿದ್ದೆವು ತಂದೆ. ನನಗೆ ಇವರಿಬ್ಬರು ಮೇಂಟೈನ್ ಮಾಡಿದ್ರಾಗ ಮ್ಯಾಲೆ ತಳಗಾಲಿಕತ್ತವಲ್ಲ ಯಪ್ಪ. ಆದಿತ್ತು ಆಗದೆ ಏನು ಮಾಡಿತ್ತು, 8 ಎತ್ತಿನ ಒಕ್ಕಲ್ತನ ಮಾಡಕತ್ತಿ ನೋಡು. ಏನು ಕೊಡ್ಸಾನ ನಿಮ್ಮಪ್ಪ ಏನ್ರ? ಕೊಡ್ಸಿಲ್ಲೇನು? ಏನು ಕೊಡ್ಸಾನ? ಅವ್ಯಾರು ಗಿಡ್ ಎಮ್ಮಿಕರಲ್ಲ? ಎಮ್ಮಿಕರಲ್ಲ, ಓರಿಕರ. ಇಲ್ಲಿ ನೋಡಿ ಸಕ್ರಿ, ನೀನು ಮಾತಾಡಿದ ಅತ್ತಿ ಆಯ್ತು. ನನ್ನ ಗಂಡನ ಹಿರಿಯ ಹೇಳ್ತೀನಿ, ನಾನು ಇಲ್ಲೇ ಇದೀನಿ. ನನ್ನ ಎದುರಿಗೆ ನನ್ನ ಗಂಡಕ್ಕೆ ಬಾಯಿ ಬದ ಮಾತಾಡ್ತೀಯ? ಅಯ್ಯ ಬಂದಿಕ್ಕೆ ನಂದೊಂದು ಎಲ್ಲಿ ಇಲ್ಲ ಅಂತೇಳಿ ನಿನಗೂ ಹೆಂಗ್ ತಾಳಿ ಕಟ್ಟ, ನನಗೊಂದು ತಾಳಿ ಕಟ್ಟ. ಅಯ್ಯಕ್ಕೆ ಗೊಬ್ಬ ಕಟ್ಟ ನೋಡಿ ತಾಳಿ. ಯವ್ವ ಬಂಗಾರ ನಕ್ಲೀಸ ಹೌದೋ ಗಂಡಸ? ನನ್ನ ಮುಂದೆ ಅಕ್ಕಿ ಮೇಲೆ ಒಟ್ಟು ನನಗೆ ಪ್ರೀತಿ ಇಲ್ಲ. ನೀನಾ ನನ್ನ ರನ್ನ, ನೀನಾ ನನ್ನ ಚಿನ್ನ ಅಂತೇಳಿ ಒಳಗಿಂದೊಳಗೆ ಅಕ್ಕಿ ಬಂಗಾರ ನಕ್ಲೀಸ್ ಮಾಡಿಸ್ಕೊಟ್ಟು ಯಾವುದಲ್ಲ? ಯಾಕ ನೀನು ಜಚ್ಕೊಂತೀರಿ? ಮಾಡಿಸ್ಕೊಟ್ಟಿದ್ರೆ ಕರೆವ ತಂದಾಗ ಧೈರ್ಯ ಹೇಳಲ್ಲ, ನಾನೇ ಮಾಡಿಸ್ಕೊಟ್ಟಿನಿ ಅಂತ. ಕರೆಯೋದು ನಿಮ್ಮ ಅಪ್ಪನೇ ಮಾಡಿ ಹೇಳ ನೀನು. ಆಕೆ ಇಲ್ಲಂತ ನಾ ಕೇಳ್ಬೇಕಲ್ಲ, ಅಂತದ ನನಗೊಂದು ಮಾಡಿಸ್ಕೊಡ್ರು ನಿನಗೇನು ಹಾಕತ್ತ ದಾಡಿ? ಯಾಕೆ ದಾಡಿ ಹೇಳ್ತಲ್ಲೇನು? ಹಾಕೋಬೇಕೆ ನೀನು ಹೇಳ್ತೇನು? ಹೌದಲ್ಲೇ ಹೌದು. ನನ್ನ ಗಂಡಗ ನಾನು ಒಬ್ಬಕ್ಕೆ ಪ್ರೀತಿ ಹೇಳ್ತಿ. ಫಸ್ಟ್ ವೈಫ್ ಬೆಸ್ಟ್ ವೈಫ್ ಅಂತ. ಫಸ್ಟ್ ಸೆಕೆಂಡ್. ಅದಕ್ಕಂತೇಳಿ ನನ್ನ ಗಂಡ ಪ್ರೀತಿಯಿಂದ ಬಂಗಾರ ನೆಕ್ಲೆಸ್ ಮಾಡಿಸ್ಕೊಟ್ಟಾನ. ನೋಡಿದ್ರೆ ಹೊಟ್ಟೆ ಒಳ್ಳೆ ಇತ್ತ. ಸರಿ ಒಂದು ಕಲ್ಲಿಗಿಲ್ರ ತರೋ ಹನಿ ಹನಿ ತಿಳ್ಕೊಂಡ್ಬಿಡ್ತೀನಿ.
ರಗಡಾಗಿ ಹೋಗ್ಬಿಡ್ತಪ್ಪ ನಿಮ್ಗೆ. ಅಲ್ಲ ಹೆಂಗೆ ಹೇಳ್ತಾವ ನೋಡ್ರಿ, ಸುಳ್ಳಿನ ಸತ್ಯದ ಮೇಲೆ ಹೊಡೆದಂಗ ಈಕಿ ಸುಳ್ಳು ಈಕಿಗೆ ಬಿಡ್ತೇನೆ ನೋಡ್ರಿ. ಈಗ ಬಿಳಿ ಜಿರ್ಲಿಗೆ ಹೌದು ಸಾಕಿ ನಿಮ್ಮ ಮಾತು ಕೇಳಿದಂಗೆ ನಾನು ಈಕಿಗೆ ಬಂಗಾರ ನೆಕ್ಲೆಸ್ ಮಾಡ್ಸೊಂಬಂದಿದ್ದೆ. ಹೌದು, ಮಾಡ್ಸೊಂಬಂದು ಮನ್ಯಾಗ ತಂದು ಇಟ್ಟಿದ್ದೆ. ಹೌದು, ಅದನ್ನ ನಿನಗಂತ ಮಾಡ್ಸೊಂಬಂದಿದ್ದೆ. ನಿನ್ನ ಕಳವಿಲ್ ಹಾಕೊಂಡ್ಬಂದು ನಿಂತಳು ಬಿಡಬಾರ್ಲಿಕ್ಕೆ. ನನಗೂ ನಿಂಗೆ ಮಾಡ್ಸೊಂಬಂದಿದ್ದೆ. ಕಳವಿಲ್ ಹಾಕೊಂಡ್ಬಂದ ಬಿಡಬಾಡಿಕೆ ಬಾ ಮುಂದಕ್ಕ. ಸುಂದರಾಂಗಿ ನನ್ನ ಗಂಡ ನನಗಂತ ಪ್ರೀತಿಯಿಂದ ನಕ್ಲಿಸ್ ಮಾಡಿಸ್ಕೊಂಬಂದು ಇಟ್ಟನ, ಅದ್ರ ಹಾಕೊಂಡು ಬಂದು ಯಾವುದಲ್ಲ ಸರಳ ಬಿಚ್ಕೊಡ್ತೀವೋ ಏನಂತೀವೋ ಹೇಳಿಲ್ಲ. ಅದು ಎಷ್ಟಂದ್ರೆ ಮೊದ್ಲ ಸಣ್ಣದ ಮಕ್ಕೊಂಡು ಮೊದ್ಲದ ಹಾಕೊಂಡು ಮೇರಿಲಿ, ಆಮೇಲೆ ನಿನ್ ತಂದು ಕೊಡ್ತೀನಿ ಅಂತ ಹೇಳಿದ್ದಿಲ್ಲ. ಇಷ್ಟು ಅರ್ಜೆಂಟಾಗಿ ಹಾಕೊಂಡು ಮೇರೆ ಅಂತ ಅವಶ್ಯಕತೆ ಏನಿತ್ತು? ಇದೇನ್ರ ಯವ್ವ, ನಮಾಜ್ ಮಾಡಕ್ ಹೋದ್ರ ಮಸೀದ್ ಹೊತ್ಕೊಂಡ್ ಕೊಳ್ಳಾಗ ನಂಗೆ ಆಗ್ತಲ್ರಿ ಯವ್ವ. ಸಾಕ್ರಿ ಎಷ್ಟಾಗಲ್ಲ ನಿಮ್ಮ ಅಕ್ಕ ದೇವರಾಣಿ ಮಾಡಿ ಹೇಳ್ತೀನಿ, ನಿನ್ನ ಹೊಟ್ಟೆ ಉರಿಸ್ಬೇಕಂತೇಳಿ ಆ ಬಂಗಾರದ ಅಂಗಡಿ ಸೇಟ್ನಂತ ತಿಂಗಳ ಬಡ್ಡೆ ಹೆಂಗೆ ಸಾಲ ಮಾಡಿ ನೆಕ್ಲೆಸ್ ತಗೊಂಬಂದಿನಿ ನಾನು. ನೀವು ನಾನೇ ಕಲವೆ ಲೆಕ್ಕತ್ತೀನಿ. ಬಿಟ್ಟು ಬಿಡಿದ್ನೆಲ್ಲ 6 ಅರ್ಧಕ್ಕೆ ಮುಂದೆ 3 ಅರ್ಧಕ್ಕೆ ದಿಮಾಕ ಮಾಡಿ ಸರಳ ಬಿಚ್ಕೊಡ್ತೀವೋ ಏನಂತೀವೋ? ನಾ ಬಿಚ್ಕೊಡಲ್ಲ ಅಂದ್ರೆ ಬರೀ ಬಾಯಿ ಮಾತಿ ಬೊಗ್ಗೆ ಹೆಂಗ್ಸ್ರಿ ಅಲ್ಲ, ನಿನ್ನ ಚಾಳಿ ನನಗೆ ಗೊತ್ತಿಲ್ಲ. ಅಯ್ಯಯ್ಯಯ್ಯ ಬೆಟ್ಟ ಬಿಡಿದ್ನೆಲ್ಲ ನೀ ಸೀರಿ ಸೊಂಟ ಸಿರಿಸ್ಕೊಬಿಟ್ರ ಹೆದರ್ತಾಳ್ದು ಮಾಡಿ ಏನನ್ನ ಭಾಗ್ಯವಾಗ್ಲಿಕ್ಕೆ ಯಪ್ಪ ಸಿಡ್ಲು ಏನಾದ್ರೂ ಇವತ್ತ ನೆಕ್ಲೆಸ್ ನಿನಗೆ ಬಿಚ್ಕೊಟ್ನಂದ್ರ ಬಾಯ್ಲಿ ಈ ಹಿರೇ ಹೇಳ್ತಿದೆ ಅಲ್ಲ, ನಿನಗೊಂದೇ ಬರುತ್ತೆ ನೋಡ್ಕೊಳಕ. ಯಪ್ಪ ಇದು ನಗಾರಿ ಬರಿಸ್ತಂಗ ಇವತ್ತ ಆ ನೆಕ್ಲೆಸ್ ನಿನ್ನ ಕೊಳ್ಳಗದು ಬಿಚ್ಕೊಳ್ದೆ ಹೋದ್ರ ಹಿಂದಕ್ಕೆ ನೀನು ಮತ್ತಿಲ್ಲ ನೋಡಪ್ಪ ಬರ್ತೇರಿ ಕುಸ್ತಿ ನಡೆದ, ಯಾರು ಕುಸ್ತಿ ಬೈತಾರ ಅವ್ರು ಬಾಳೆ ಫಿಕ್ಸ್. ಮಗನೇ ಅಲಸಿ ನಿಮ್ದು ಎಂಡ್ರಿಗೆ ಜಗಳ ಹಚ್ಚೋದು ನೋಡಿ ಖುಷಿ ಪಡ್ತಿದ್ದವ್ ಮಗನೇ. ಖುಷಿ ಪಡಲ್ಲ ನೋಡವು ಜೋಡು ತೇರಿದ್ದಾಗವ. ನಾವೊಂದು ಬಾಳೆಹಣ್ಣು ನೀವೊಂದು ಉತ್ತತ್ತಿ ತೋಡು ಹೋಗಿದ್ರೆ ಕಳ್ಸಕ್ಕ ಹೋಗ್ತೀವಿ. ನೀನೇ ಬಿಡಿಸೋ ಮಗನೇ ನಿಮ್ದು ಎಂಡ್ರು ನಮ್ಮನ್ನ ತೊಟ್ಟಲ್ದಾಗ ತೂಕದ್ರ ನೋಡಿ ಖುಷಿ ಪಡ್ತಿದ್ದವ್ ಮಗನೇ. ತೊಟ್ಟಲ್ದಾಗ ತೂಗ್ತಿರ್ ಸಣ್ಣ ಕೂಸ ನೀನು ಬೀಚ್ ಒಗದಿದ್ರ ಕೊಂಬರಿ ಮಾಡ್ತೇನೆ ಮನ್ಯಾಗ ಹೋಗಿ ಬೀಳ್ತೀನಿ. ಎಂತದ್ದು ನಿಮ್ದು ಫ್ಯಾಮಿಲಿದ ಹೇಳಕ್ಕಾಗಲ್ವಾ? ಅವ್ರಿಬ್ಬರು ಗಂಡ ನಾ ನಿಂತೀನಿ, ಆದ್ರೂ ಸುಮ್ಮನೆ ನಿನಗೆ ಹೇಳ್ಬೇಕು. ಕರೆ ಹೇಳಿ ನಿನ್ನ ಕಡೆ ಸಾಲ ಮಾಡಿ ನೆಕ್ಲೆಸ್ ನಾನ್ ತಗೊಂಬಂದಿನ ಬಾಯ್ಲಿ ನನಗೆ ಗಂಡ ಅನ್ಸ್ಕೊಂಡ್ರೆ ಈ ಕರೆ ಹೇಳಿನ. ಅರೆ ಮೃತ್ಯುಂದು ಬಾಯಿ ರುಕ್ಕೋ ಜರ ರುಕ್ಕೋ ಸಬರ್ ಕರೋ. ಈ ಮಂಗ್ಯಂದು ಮಗ ಎಲ್ಲಿ ಮಾಡಿಸಿಕೊಡ್ಬೇಕು? ನಮ್ದು ಹತ್ರ ತಿಂಗಳಿಗೆ ಬಡ್ಡಿ ಸಾಲ ಮಾಡಿ ನೀವ ಮಾಡಿಸ್ಕೊಂಡಿದ್ದಾವು. ಕೇಳಲ್ಲ ಸಕ್ಕರೆ ಸೇಟಿನ ಮಾತು. ಏನು ನಾನು ಮಾಡಿಸ್ಕೊಂಬಂದ ಈಗ ಗೊತ್ತೇನು ಯಾರು ಮಾಡಿಸ್ಕೊಂಡ ಅಂತ ಹೇಳಿ. ಏನ್ರಿ ನೀವು ನಮ್ಮಿಬ್ರು ಜಗಳ ಹಚ್ಚಿ ಸಾಲದಲ್ಲ ಆಯ್ತು ಒಂದು ತಾಸು ಹಾಕೊಳ್ಳಿ, ಹಂಗೆಲ್ಲ ಮಾಡಬಾರ್ದು, ಗುದ್ದಾಡ್ಬಾರ್ದು. ಇಬ್ರು ಅರ್ಧ ಹಾಕೋಬೇಕು, ಹಂಗೆಲ್ಲ ಮಾಡಬಾರ್ದು. ಹೌದಲ್ಲ ಗಂಡ್ಸ, ಆತನ ಕಡೆ ಸಾಲ ಮಾಡಿ ನೆಕ್ಲೆಸ್ ನಾನ್ ತಗೊಂಡ್ಬರ್ಬೇಕು, ಆಕೆ ಹಾಕೋ ಮಜಾ ಮಾಡ್ಬೇಕನು. ಇಷ್ಟೆಲ್ಲ ಆಗಿದ್ ನಿನ್ನಿಂದ. ಇವತ್ತು ಸರಳ ಹಾಕಿ ಕಡಿಮೆ ನೆಕ್ಲೆಸ್ ಇಸ್ತು ಕೊಟ್ಟು ಸರ್ವಾಯ್ತು. ಇಲ್ಲ ಅಂದ್ರೆ ಹೊಸ ನೆಕ್ಲೆಸ್ ತಗೊಂಡೆ ಮನೆ ಕಾಲಿಡ್ಬೇಕು ನೀ. ಬಂಗಾರ ರೇಟ್ ರೊಕ್ಕ ಗೊತ್ತದಲ್ಲ ನಿನಗೆ, ಭಾಳ ರೊಕ್ಕದಪ್ಪ ನನ್ನ ಕಡೆ ಆಗಲ್ಲ. ಅದು ಕಿಡ್ನಿ ಮಾರ್ ತಗೊಂಬ. ನನಗೇನು ಹೇಳ್ತಿದ್ದಿ? ಕೆಲ್ಸಕ್ಕೆ ಬರ್ಲದ್ಕೊಂಡು ಏನು ಮಾಡ್ತೀಯ ಮರೆಯ? ಇವತ್ತು ಮನೆಗೆ ಬಾ, ನೀನು 2 ಕಿಡ್ನಿ ಕಲ್ಲಾಗಿಟ್ಟು ಚಟ್ನಿ ಮಾಡ್ತೀನಿ. ಮಾತು
ಮೆಟ್ಲ ಮ್ಯಾಕ್ ಹೋಗಿ ನೀನೋ ಒಬ್ಬ ಊರಿಗೆ ಬಂದು ನಾಟಕ ಆಡವ. ಅರೆ 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 ಅಲೆಸಿ, ನಿಮ್ದು ಫ್ಯಾಮ್ಲಿದು ಸೆಂಟಿಮೆಂಟ್ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಪಡ್ತಿದ. ಖುಷಿ ಪಡ್ತೀಯಪ್ಪ, ಪಳ್ಳಾರ್ದು ಏನು ಮಾಡಿ ನಮ್ಮ ಹ್ಯಾಂಡ್ರಿಗೆ ಬಂಗಾರ ರಾಶಿ ಹಚ್ಚಿ ಖುಷಿ ಪಡ್ತೀವಿ. ಅರೆ ಅಲೆಸಿ, ನಿಮ್ದಕ್ಕೆ ಬಹುತ್ ಸುಂದರವಾದ ಮಾತು ಹೇಳ್ತಿದ್ದಾವ್ ಕೇಳು. ಉದರ್ಸ ರಸಿಕತೆ ಇಲ್ಲದ್ದು ಜೀವನ ಸಿಡಿಯಾದದ್ದು ಮರ ಇದ್ದಂಗೆ. ಮನುಷ್ಯಂದಾಗಿ ಹುಟ್ಟಿದ ಮೇಲೆ ಎಲ್ಲ ಸುಖನೂ ಪಡ್ಬೇಕು. ಪಡ್ತೀರಿ. ಸಾಕಷ್ಟು ಹೊಲ, ಜಮೀನು, ಬಂಗಾರದ ಅಂಗಡಿ, ಅದು ಅಲ್ದ ಬಡು ಬಗ್ಗರಿಗೆ ಸಾಲನೂ ಕೊಡ್ತೀರಿ. ಕೊಡ್ತಾವ್ ಅವ್ರ ಸಾಲ ಕೊಳ್ಳಿನಂದ್ರೆ ಅವ್ರ ಒಲೆ ನೀರು ಹಾಕಿ ವಸೂಲು ಮಾಡ್ತೀರಿ. ಅಂದ್ರ ಮಕ್ಕಳ ನಿಮ್ಮ ಕಮ್ ಮಾಡ್ಕೊಂಡು ತಿನ್ಲಿಕ್ಕೆ ಬರ್ತದ, ನಮ್ಮ ಸಾಲಕ್ಕೆ ಬಡ್ಡಿ ಕಟ್ಲಿಕ್ಕೆ ಬರೋದಲ್ಲ ಅಂತ ಹೇಳಿ ಬಡವರನ್ನ ಹಲ ಅನಿಸಿ ಅವ್ರ ಒಲೆಯಾಗಿ ನೀರು ಹಾಕಿ ಸಾಲ ವಸೂಲಿ ಮಾಡಿಲ್ಲ ನೀವು. ಅರೆ ಮಗನೇ, ನಮಗೆ ಸಿಂಪಲ್ ಆಗಿ ಚಪ್ಪಲಿ ಬಿಡ್ತೀವಿ. ನೀವು ಮಾಡಕ್ ಕರ್ಮ ಹೇಳಿದ್ನ. ಅರೆ ಮಗನೇ, ಅಷ್ಟು ಮಾಡದೆ ಹೋದ್ರೆ ಮಕ್ಕಳದು ನಮ್ದು ದಾರಿಗೆ ಬರಂಗಿಲ್ಲ. ಅರೆ ಅಲೇಶಿ, ನಮ್ದು ಹತ್ರ ಸಾಕಷ್ಟು ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಎಲ್ಲ ಐತಿ. ಆದ್ರೆ ಏನ್ ಮಾಡೋದು, ಮನಸ್ಸಿಗೆ ಸುಖನೇ. ಯಾಕ್ರಿ? ನಮ್ದು ಹೆಂಡತಿಗೆ ಸಂಪರ್ಕ ತಪ್ಪಿ 10 ವರ್ಷ ಆಯ್ತು. ನಮ್ದು ಹತ್ರ ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಇದೆಲ್ಲ ತೋರ್ಕೆಗೆ ಸುಖ, ಮನಸ್ಸಿಗೆ ಸುಖನೇ ಇಲ್ಲ. ಅಯ್ಯೋ, ಪಿನ್ ಬೇರೆ ಚಾರ್ಜರ್ ಬೇರೆ ಆಗಿದೆ. ಇದಕ್ಕೊಂದು ಏನ್ರ ಒಳದಾರಿ ಹುಡುಕಿರನ? ನಮ್ಮಂತದ್ದು ಶ್ರೀಮಂತರು ಸುಖ ಪಡಕ್ಕೆ ಅಂತ ಒಂದು ಒಳಗಿಂದ ದಾರಿ ಐತಿ. ಎಲ್ಲೈತಿ? ಅರೆ ಮಗನೇ, ಅಲ್ಲೇನು ಬಗ್ಗೆ ನೋಡ್ತಿ, ಅಲ್ಲಿ ಹಿಂದೈತಿ ಬರ್ತೀಯ. ಹಿಂದಿನ ಮನುಷ್ಯನಲ್ಲ, ಹಿಂದಲ್ಲ. ನಮ್ಮೂರಿನ ಸುಪ್ರಸಿದ್ಧ ವೇಶ್ಯ ಮಾಲಾ. ಓ, ರತನಲ್ಲ ಮನಿ. ಅಚ್ಚಾ, ನೀವು ಆ ಮನಿ ಮೆಂಬರ್ ಇದ್ದೀರನ? ಅರೆ ಮಗನೇ, ನಾನು ಅಷ್ಟೇ ಅಲ್ಲ, ನಮ್ಮಂತದ್ದು ಶ್ರೀಮಂತರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಆ ಅಪ್ಸರೆಗೆ ನೋಡ್ತಾ ನೋಡ್ತಾ ಜ್ವಾಲು ಸುರಿಸ್ತಾ ಕೈಯನ್ನು ಬಾಯನ್ನು ಕಳ್ಕೊಂಡು ಮನೆ ಬರ್ತೀರ, ಹೌದಲ್ಲ? ಅರೆ ಮಗನೇ, ನಿನಗೇನು ಗೊತ್ತು, ಅದು ಮನೆ ಅಲ್ಲ, ಸುಡುಗಾಡು. ಅರೆ ಮಗನೇ, ನಮ್ದಕ್ಕೆ ಟಿಂಗಲ್ ಮಾಡ್ತಿದ್ದಾವ. ಆಗ ನಿಮ್ಗೆ ಸರ್ಕೋ, ನಾವು ಅರ್ಜೆಂಟಾಗಿ ಮಾಲಾಗೆ ನೋಡಕ್ಕೆ ಹೋಗ್ಬೇಕು. ಆಹಾ ಮಾಲಾ, ಮಾಲಾ ಎಲ್ಲಿರುವೆ, ಮನವ ಕಾಣುವರು ಕಥೆಯೇ. ಹೆಂಗದ ಕಾಲ, ದುಡಿದು ಮುಟ್ಟಿಸ್ತೀವಿ, ಸಹಾಯ ಮಾಡ್ರಿ ಬಡವರು ಅಂದ್ರೆ ಅವರಿಗೆ ₹1 ಸಹಾಯ ಮಾಡಲ್ಲ. ಅದ ಸುಳ್ಯರ ಕಾಲಾಗ 2 ಲಕ್ಷ ರೂಪಾಯಿ ಹಾಕಿ ನೆಕ್ಕುತ್ತ ಕೊಡ್ತಾರೆ. ಅದಕ್ಕೆ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದಲ್ಲಯ್ಯ ಅಂತ. ಅದೆಲ್ಲ ಇರ್ಲಿ ಬಿಡ್ರಿ. ಮಲಾಜರ ಎಲ್ಲಿ ಹೋದ್ರಿ? ನಮಗೆ ನೋಡಿದ್ರೆ ಬಂಗಾರ ನೆಕ್ಲೆಸ್ ತೊಗೊಂಬಂದಾರ, ನಾನು ಇಬ್ಬರು ಹೆಣ್ಣಂದ್ರು ಎಲ್ಲಿಂದ ತರಲ್ರಿ, ಇವ್ರಿಗೆ ಮುಂದೆ ರೊಕ್ಕ ಕೊಡೋಕೆ ಇಲ್ಲ ಅಂತಂದ್ರೆ ಒಂದು ಐಡಿಯಾ ಮಾಡ್ತೀನಿ. 2 ಡೂಪ್ಲಿಕೇಟ್ ನೆಕ್ಲೆಸ್ ಮಾಡ್ಕೊಂಡೆ ಇಬ್ಬರಿಗೆ ಒಂದನ್ನು ಕೊಟ್ಬಿಡ್ತೀನಿ, ಗೊತ್ತಾಗಲ್ಲ.